ಸಿಗ್ನಿಫಿಕೆನ್ಸ್ ಗೋಸ್ ಲೈಕ್ ದಿಸ್. ಏನಪ್ಪ ಅಂತಾರೆ, ಫಸ್ಟ್ ಗೊತ್ತಿಲ್ಲದ ಯಾವ್ದು ನಮ್ಗೆ ಬಯಾಸ್ ಲೋಡ್ ಇದ್ದಾಗ, ಓಕೆ, ಬಯಾಸಿಂಗ್ ಲೋಡ್ ಇದ್ದಾಗ ಆಂಪ್ಲಿಫೈಯರ್ ಯಾವುದಪ್ಪ ಅಂತಂದ್ರೆ ಕಾಮನ್ ಸೋರ್ಸ್ ಅಂತ ಹೇಳಿದ್ರಿ, ಕರೆಕ್ಟ್ ಅಲ್ಲ? ಕಾಮನ್ ಸೋರ್ಸ್. ಸೊ ಇಲ್ಲಿ ಬಯಾಸ್ ಲೋಡ್ ಇದ್ದಿದ್ದು ಇದು ಸತೆ ಎನ್ ಮಾಸ್ ಅಂತ, ಆ್ಯಂಡ್ ದಿಸ್ ಒನ್ ಆಲ್ಸೋ ಇದು ಸತೆ ಎನ್ ಮಾಸ್. ಇದು ಗೊತ್ತಾಗಲಿಲ್ಲ ಅಂತ. ಹಾಂ, ಹಾಂ ಟೀಮ್ ಇವ್ರದ್ದು. ಲೆಟ್ಸ್ ಸ್ಟಾರ್ಟ್ ದಿಸ್. ಬಯಾಸ್ ಲೋಡ್ ಎನ್ ಮಾಸ್, ಇದು ಕಾಮನ್ ಸೋರ್ಸ್ ಅಂತಂದ್ರೆ ಎನ್ ಮಾಸ್ ಕಾಮನ್ ಸೋರ್ಸ್ ಅಲ್ಲ, ಆಂಪ್ಲಿಫೈಯರ್ ಎನ್ ಮಾಸ್. ಇದ್ರ ಕಾಮನ್ ಸೋರ್ಸ್ ಕಾನ್ಫಿಗರೇಷನ್ ಆ್ಯಕ್ಚುಲಿ ಹಿಂಗೆ ಬರ್ತದೆ. ದ ಪವರ್ ದಟ್ ಈಸ್ ಗ್ರೌಂಡ್ is connected to source and it is connected to input Vin. ಇದು ಆಂಪ್ಲಿಫೈಯರ್, ಕಾಮನ್ ಸೋರ್ಸ್ ಆಂಪ್ಲಿಫೈಯರ್. ಇದಕ್ಕೆ ಲೋಡ್ ಯಾವುದಪ್ಪ? ಬಯಾಸ್ ಲೋಡ್. ಬಯಾಸ್ ಲೋಡ್ ಸುಮ್ಮನೆ ಇರುವ ಎನ್ ಮಾಸ್. ದಿಸ್ ಈಸ್ ವಿ ಬಯಾಸ್, ಇದು VDD and this is my V out. ಇದ್ರದ ಪ್ಲಾಟ್ ಮಾಡ್ಬೇಕು. ಫಸ್ಟ್ ಏನು ಮಾಡ್ಬೇಕು ನಾನು? ಇದನ್ನ ಐ ನೀಡ್ ಟು ಸ್ಪ್ಲಿಟ್ ಅಪ್ ಇಂಟು 2 parts to get 2 simultaneous equations. This is V bias, ಇದು VDD, ಇದೇನಪ್ಪ ಇದು V out. ಫಸ್ಟ್ ಇದನ್ನು ಸ್ವೀಪ್ ಮಾಡ್ತಾನೆ, V out. ನೆಕ್ಸ್ಟ್ ಇನ್ನೊಂದ್ರದ್ದು ಯಾವುದು? ಇದು V in, ಇದು ಗ್ರೌಂಡ್, ಇದು V out. ಇಲ್ಲಿ ಚೇಂಜ್ ಮಾಡಿ. ಓಕೆ, ಗೊತ್ತಾಯ್ತಾ? ಹಾಂ, ಫಸ್ಟ್ನೇದು ಹೆಂಗೆ ಬರ್ತದಪ್ಪ ಗ್ರಾಫ್? ಮತ್ ಮಾಡಿರಲ್ಲ ಮತ್ತ ಹೂನಪ್ಪ, ಎಲ್ಲ ಎಕ್ಸೆಲ್ ಮಾಡೋದು ಗೊತ್ತಾವಲ್ಲ. ಓಕೆ, ಇದ್ರದ್ದು ಮೊದ್ಲು ಇದನ್ನ ಮಾಡೋಣ. ಫಸ್ಟ್ ಇದನ್ನ ಮಾಡ್ತಾರೆ, ಹೇಳ್ತಾನಂತ ಕಂಪ್ಲೀಟ್ ಮಾಡ್ತಾನ. ಸೊ ವಿ ಔಟ್ ಚೇಂಜ್ ಮಾಡ್ತಾ ಹೋದ್ರ ಫಾರ್ ಅ ಫಿಕ್ಸ್ಡ್ ವಿ ಬಯಾಸ್ ಏನಾಗತ್ತಪ್ಪ ನಿನಗೆ? ಒಂದ ಗ್ರಾಫ್ ಬರ್ತೈತೆ ಅಥವಾ ಎಷ್ಟು ಬರ್ತಾವ? ಫಾರ್ ಅ ಗಿವನ್ ವಿ ಬಯಾಸ್ ಎಷ್ಟಾಗ್ತದೆ? ಲೆಟ್ ಅಸ್ ಸೇ ಇಟ್ ಈಸ್ ಬಿಲೋ VDD. ವಿ ಬಯಾಸ್ ಚೇಂಜ್ ಮಾಡ್ತೇನೆ ನಾನು 0 ದಿಂದ VDD ತನಕ. ಅವಾಗ ಟ್ರಾನ್ಸಿಸ್ಟರ್ ಎಲ್ಲಿರ್ತೈತಿ ಇದು? ಇದ್ರ ವ್ಯಾಲ್ಯೂ 0 ದಿಂದ VDD ತನಕ ಅಷ್ಟ ಐತಿ. ಯಾವ್ದ್ರ ಒಂದು ವ್ಯಾಲ್ಯೂ ತಗೋರಿ, ಅಷ್ಟು ಬಯಾಸ್ ಮಾಡಿದ್ರಿ ಅಂತ ಇಟ್ಕೋರಿ. ಇದು ಎಲ್ಲಿ ಯಾವ ರೀಸನ್ ನೋಡ್ತಿರ್ತೈತಿ? ಇನ್ ವಿಚ್ ರೀಸನ್ ಇಟ್ ಈಸ್? ಓಪನ್ ಯಾವ ರೀಸನ್ ಇರ್ತದಪ್ಪ ಅದು? ಇನಿಷಿಯಲಿ ಫೈನಲಿ ಡಿಸ್ಕಸ್ ಮಾಡ್ರಿ. ಎಲ್ಲ ನೆನಪು ಹರಿರಿ, ಗೊತ್ತಾತ್ ನನಗೆ. ಡಿಸ್ಕಸ್ ಮಾಡ್ರಿ, ಇದ್ರ ಪ್ಲಾಟ್ ತೆಗೀರಿ. ID ವರ್ಸಸ್ ವಿ ಔಟ್ ಫಾರ್ ಅ ಗಿವನ್ VBಗೆ ಗ್ರಾಫ್ ಹೆಂಗೆ ಬರ್ತೈತಿ ಡಿಸ್ಕಸ್ ಮಾಡ್ರಿ. 2-3 ನಿಮಿಷ ತಗೋರಿ, ಡಿಸ್ಕಸ್ ಮಾಡಿ ಹೇಳ್ರಿಪ್ಪ. ವಿ ಔಟ್ ಚೇಂಜ್ ಮಾಡ್ಕೊಂತ ಹೋದ್ರೆ ಕರೆಕ್ಟ್ ಸ್ಯಾಚುರೇಷನ್ ಇಲ್ಲ ಕಟ್ ಆಫ್ ಆಕತ್ತದಲ್ಲ. ಇಟ್ ಈಸ್ ಫಾರ್ ಅ ಗಿವನ್ ವಿ ಬಯಾಸ್ ಫಿಕ್ಸ್ ಇಟ್ಕೊಂಡಿ. ಈ ವಿ ಔಟ್ ಚೇಂಜ್ ಮಾಡ್ಕೊಂತ ಹೋದ್ರೆ ಅದು ಕಟ್ ಆಫ್ ಯಾವಾಗ ಹೋಗತಿ? ನೋಡು, ಡಿಸ್ಕಸ್ ಮಾಡು. ಡಿಸ್ಕಸ್ ಮಾಡೋಯಪ್ಪ.
ಬಾಳೇಶ ಬಾಳೇಶ್ ನೀಲಮ್ಮ ಹ್ಞೂ ಬಾ ಏನಾಯ್ತು ಬೇ ಆನ್ಸರ್ ಇದನ್ನ ವಿಔಟ್ ಟೇಬಲ್ ಹಾಕ್ಬೇಕು ಹಿಂಗ ಇದು ರೀಸನ್ ಫೈಂಡ್ ಔಟ್ ಯಾವ್ದು ಅಥವಾ ಐಡಿ 0 ಇದ್ದಾಗ 1 ಇದ್ದಾಗ 2 ಇದ್ದಾಗ 3 ಹಿಂಗೆ ಚಂದ ಮಾಡ್ಕೋತ ಹೋಗ್ಬೇಕು ಮೆಲ್ಲಕ್ಕೆ ಇಲ್ಲಿ ವಿಟಿ ಡ್ರಾಪ್ ಕಾಣೋದಿಲ್ಲ ನೀವು ಇದು ಕಟ್ ಆಫ್ ಇದು ಯಾವಾಗ ವಿಔಟ್ 0 ಆದಾಗ ಎಷ್ಟಾಗತ್ತೆ ಎಲ್ಲಿರ್ತೈತಿ ಇದು ವಿಔಟ್ 0 ಆತಂದ್ರ ಎಲ್ಲಿರ್ತೈತಿ ಇದು ಲೆಟ್ ಅಸ್ ಸೇ ವಿ ಬಯಾಸ್ ಲೆಸ್ ದ್ಯಾನ್ ವಿಟಿ ಸಾರಿ ವಿಡಿಡಿ 5 ಅಂತ ತಗೋರಿ ಬೇಕಾರೆ ಇದು ವಿ ಬಯಾಸ್ 3 ಅಥವಾ 4 ವಿ ಬಿ 3 ಅಂತ ತಗೋರಿ ಎಷ್ಟಾಕೈತೆ ವಿ ಔಟ್ 0 ಇದ್ದಾಗ ಇದು ಎಲ್ಲಿರ್ತೈತೋ ಐಡಿ ಎಷ್ಟು ಎಷ್ಟಿರ್ತತಿ ಹೆಚ್ಚು ಕರೆ ಎಷ್ಟಿರ್ತತೆ ನನಗೆ ವ್ಯಾಲ್ಯೂ ಬೇಕು ಫಸ್ಟ್ ಯಾವ ರೀಸನ್ ಒಳಗಿರ್ತತಿ ಫೈಂಡ್ ಔಟ್ ಮಾಡ್ಬೇಕ ಯಾವ ರೀಸನ್ ಒಳಗಿರ್ತತಿ ವಿ ಔಟ್ 0 ಆತಂದ್ರ ಯಾಕ ವಿ ಔಟ್ 0 ತುಂಬಿದ್ವಿ ಅಂತಂದ್ರ ಏನಾಕತಿ ಇದು VDS should be greater than or equal to VGS minus VT ಅಥವಾ ಸೋರ್ಸ್ ಕಾಮನ್ ಐತಿ ಇಲ್ಲಿ VD is greater than or equal to VG minus VT ಅಂತ ಬರೀತೇನೆ VD ಅಂದ್ರೆ ಏನಪ್ಪ ಡ್ರೈನ್ ವೋಲ್ಟೇಜ್ VDD ಐತಿ ಇದೇನಪ್ಪ ಗ್ರೇಟರ್ ದನ್ ಆರ್ ಈಕ್ವಲ್ ಟು ವಿಜಿ ಎಷ್ಟೈತಿ ವಿಬಿ ಐತಿ ಮೈನಸ್ ವಿಡಿ ಇದು 5 ಐತಿ ಇದು ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇಲ್ಲಿ 3 ತಗೊಂಡಿ ಒಟ್ಟು 5 ಒಳಗೆ ಐತಿ ಇದು 5 ಒಳಗೆ ಇತ್ತಂದ್ರೆ ಇದ್ರಾಗ ಒಂದು ವೋಲ್ಟೇಜ್ ವಿಟಿ 1 ತಗೋರಿ 2 ಆಯ್ತು ಇದು 5 ಆಯ್ತು ಈ ಕಂಡೀಷನ್ ಯಾವಾಗಲೂ ಸ್ಯಾಟಿಸ್ಫೈ ಆಯ್ತು ಕರೆಕ್ಟಾ ಹೌದಲ್ರು ಹಲೋ ಸ್ಯಾಚುರೇಷನ್ ಐತೆ ಓಕೆ ಹಂಗಾದ್ರೆ ಅಂದ್ರೆ ಇದ್ರೊಳಗೆ ಹೆಂಗ್ ಬರ್ತೇನೆ ನಾನು ಈ ಗ್ರಾಫ್ನೊಳಗೆ ಯಾವುದು ಇದ್ರ ಮೊದಲಿದೆ ಇಲ್ಲಿ ಎಲ್ಲಿ ಬರತ್ತೆ ನಾನು ಸೋರ್ಸ್ ವೋಲ್ಟೇಜ್ ಹೆಚ್ಚಿಗೆ ಮಾಡ್ಕೊಂತ ಹೋದ್ರೆ ಹೌದಪ್ಪ ನಾ ಹೇಳಿ ನನ್ನ ಮಾತು ನನಗೆ ಕೇಳತೈತಿ ಅದು ಗೊತ್ತಿಲ್ಲ ನಿಮ್ಮ ಮೈಕದ್ದು ಈ ಮಾಸದ್ದು ಯಪ್ಪ ಎಲ್ಲ ನೆನಪಾರಿರುವ ನೀವು ಮರಗಳು ಹೆದರಿಕೆ ಬರ್ದದಪ್ಪ ಮರಗಳು ನೆನಪಾರಿ ವಿ ಔಟ್ 0 ಆತಪ್ಪ ಅಂತಂದ್ರೆ ಕರೆಂಟ್ ಇಷ್ಟ ಕೊಂಡಾಗಿರ್ತದೆ ವಿ ಔಟ್ ಹೆಚ್ಚಿಗೆ ಮಾಡ್ಕೊಂತ ಹೋದ್ರೆ ಕರೆಂಟ್ ಹಿಂಗೆ ಇಳ್ಕೊಂತ ಹೋಗ್ತದೆ ಕರೆಕ್ಟಾ ವಿ ಔಟ್ 0 ಆತಪ್ಪ ಅಂತಂದ್ರೆ ಇದು ಸ್ಯಾಚುರೇಷನ್ ಒಳಗೆ ಐತೆ ಅಂತ ಗೊತ್ತಾಗೈತೆ ನಿಮ್ಗೆ ಸ್ಯಾಚುರೇಷನ್ ಒಳಗೆ ಐತಪ್ಪ ಅಂತಂದ್ರೆ ಕರೆಂಟ್ ಇಕ್ವೇಶನ್ ಏನು ಐ ಡಿ ಸ್ಯಾಟ್ ಈಸ್ ಈಕ್ವಲ್ ಟು ಬೀಟಾ ಬೈ 2 ಗುಂಡ್ಲೆ VGS ಮೈನಸ್ VT ದ ಸ್ಕ್ವೇರ್ ಹೌದಲ್ಲ ಈಗ VGS ಅಂದ್ರೆ ಏನಿದು
minus V out. ಹೌದಲ್ಲ, ಬೀಟಾ ಬೈ 2 ವಿ ಬಿ ಮೈನಸ್ ವಿ ಔಟ್ ಮೈನಸ್ ವಿ ಟಿ ದ ಸ್ಕ್ವೇರ್. Yes. ಈಗ ವಿ ಔಟ್ ಚೇಂಜ್ ಆಗತ್ತ ಹೌದಲ್ಲ, ಇದು 0 ಇದ್ದಾಗ ಐ ಡಿ ಎಷ್ಟೈತಿ ವ್ಯಾಲ್ಯೂ? ಬೀಟಾ ಬೈ 2 ಒಬ್ರು ಮಾರ ಎಲ್ಲ ನೆನಪಾಗಿದೆ. VDS max V whole square. ನೆಕ್ಸ್ಟ್ V bias minus VT minus 1 whole. ಕರೆಕ್ಟ್. ಎಲ್ಲಿ ತನಕಪ್ಪ, ಎಲ್ಲಿ ತನಕ ಆಕತಿ ಇದು? ಸ್ಯಾಚುರೇಷನ್ ದಾಟ. ಇದು ಕಟ್ ಆಫ್ ಆಗ್ಬೇಕಂತಂದ್ರೆ, ಕಟ್ ಆಫ್ ಹೋಗತ್ತಪ್ಪ ಅಂತಂದ್ರೆ ವಿ ಜಿ ಎಸ್ ಶುಡ್ ಬಿ ಲೆಸ್ ದ್ಯಾನ್ ವಿ ಟಿ. ವಿ ಜಿ ಅಂತಂದ್ರೆ ವಿ ಬಿ ಮೈನಸ್ ವಿ ಔಟ್ ಇಫ್ ಇಟ್ ಈಸ್ ಲೆಸ್ ದ್ಯಾನ್ ವಿ ಟಿ, ಅಥವಾ ವಿ ಬಿ ಮೈನಸ್ ವಿ ಟಿ. ಇದನ್ನ ಈ ಕಡೆ ಕಳಿಸ್ರಿ, ಇದನ್ನ ಈ ಕಡೆ ಕಳಿಸ್ರಿ, ಲೆಸ್ ದ್ಯಾನ್ ವಿ ಔಟ್. ಅದರ ಅರ್ಥ ಈ ವಿ ಔಟ್ ವಿ ಬಿ ಮೈನಸ್ ವಿ ಟಿಗಿಂತ ಜಾಸ್ತಿ ಹೋತಪ್ಪ ಅಂತಂದ್ರೆ ಅದು ಕಟ್ ಆಫ್ ಹೋಗ್ತೈತಿ. ವಿ ಬಿ 3 ತೊಗೊಂಡಾನಿ, ವಿ ಟಿ 1 ಅಂತ ಕನ್ಸಿಡರ್ ಮಾಡಿ, 3 1 2 ವೋಲ್ಟೇಜ್ಗಿಂತ ಜಾಸ್ತಿ ವಿ ಔಟ್ ಹೋತಪ್ಪ ಅಂತಂದ್ರೆ ಅದು ಕಟ್ ಆಫ್ ಹೋಗ್ತೈತಿ. ಉಳ್ಕಿದ ಟೈಮ್ನಾಗ ಸ್ಯಾಚುರೇಷನ್ ಇರ್ತೈತಿ. ಸೊ ವಿ ಔಟ್ 0 ಇದ್ದಾಗ ನನಗೇನೈತಪ್ಪ, ಇದು ಮ್ಯಾಕ್ಸಿಮಮ್ ಕರೆಂಟ್ ಐತಿ. ದಟ್ ಈಸ್ ಈಕ್ವಲ್ ಟು ದಿಸ್ ಒನ್ ಬೀಟಾ ಬೈ 2 ವಿ ಬಯಾಸ್ ಮೈನಸ್ ವಿ ಟಿ ದ ಸ್ಕ್ವೇರ್. ಆಮೇಲೆ ಕಡಿಮೆ ಹಾಕೋಂತ ಹೋಗ್ತೈತಿ, ಅದು ಪ್ಯಾರಾಬೋಲಾ ಇನ್ ನೇಚರ್. ಇಲ್ಲಿ ಹೋಗಿ 0 ಮುಟ್ತೈತಿ. ಈ 0 ಹೋಗಿ ಮುಟ್ತಕ್ಕಂಥ ಪಾಯಿಂಟ್ ಯಾವುದಪ್ಪ? ಬಿ ಔಟ್ ಈಕ್ವಲ್ ಟು ಎಷ್ಟು? ಹಲೋ, ಎಷ್ಟದ? V bias minus ವಿ ಟಿ. ಕರೆಕ್ಟಾ? ಸೊ ಇದ್ರದಂಕರ ಆತೀಗ ಫಾರ್ ಗಿವನ್ ವಿ ಬಿ. ಅಕಸ್ಮಾತ್ ವಿ ಬಯಾಸ್ ಜಾಸ್ತಿ ಮಾಡಿದ್ನಿ ಅಂದ್ರೆ ಏನಾಕೈತಿ ಈಗ? ಈ ಕಡೆ ಶಿಫ್ಟ್ ಆಕೈತಿ, ಈ ದಿಕ್ಕಿನಾಗ ಹೌದಲ್ಲ, ಈ ಕಡೆ ಶಿಫ್ಟ್ ಆಕೈತಿ. ಹಿಂಗ ಈ ಕಡೆಯಿಂದ ಮತ್ತೆ ಹಿಂಗ್ ಚಾಲು ಹಾಕೊಂತ ಹೋಗ್ತೈತಿ ಹೌದಲ್ಲ. ಹೇಳಿದ್ನಲ್ಪ ಅದನ್ನ. ಈ ಪ್ಯಾರಾಬೋಲಾ ಗ್ರಾಫ ಏನಕ್ಕಪ್ಪ, ಈ ಪ್ಯಾರಾಬೋಲಾ ಹಿಂಗೈತಲ್ಲ, ಇದ ಗ್ರಾಫ ಈ ಕಡೆ ಹಿಂಗ್ ಶಿಫ್ಟ್ ಹಾಕೋಂತ ಹೋಗ್ತೈತಿ. ವಿನ್ ಚೇಂಜ್ ಮಾಡಿದ ಹಿಂಗ್ ನಮಗ್ ಬೇಕಾಗಿರೋದು ಹಿಂಗ. ಇದು ಬರಂಗಿಲ್ಲ, ಈ ವ್ಯಾಲ್ಯೂ ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ಇದು ಬರೀ ಇವೆಷ್ಟ ಕಾಣ್ತಾವ. ಇದೊಂದು, ಆಮೇಲೆ ಇದೊಂದು, ಆಮೇಲೆ ಇದು ಬ್ಯಾರೆ ಬ್ಯಾರೆ ಗೇಟ್ ವೋಲ್ಟೇಜ್ಗೆ. ಆದ್ರೆ ಗೇಟ್ ವೋಲ್ಟೇಜ್ ಫಿಕ್ಸ್ ಇರೋದ್ರಿಂದ ನಮ್ದು ಇದನ್ನೊಂದ ತೊಗೊಂತಾನೆ. ವಿ ಬಯಾಸ್ ಫಾರ್ ಗಿವನ್ ವಿ ಬಯಾಸ್ ಇಫ್ ಯು ಸ್ವೀಪ್ ದಿ ಸೋರ್ಸ್ ವೋಲ್ಟೇಜ್ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಗ್ರಾಫ್. ಆತ ಅಕಸ್ಮಾತ್ ಇದು ಆಂಪ್ಲಿಫೈಯರ್ ಆಗಿ ಕಂಡಿತ್ತಂದ್ರೆ ನಿನ್ನ ಗ್ರಾಫ್ ಇವು ಸಿಗ್ತಾವು, ಇದು ಮತ್ತು ಇವು ಗೊತ್ತಾತ. ಇದಕ್ಕೆ ಇದನ್ನ ಆಂಪ್ಲಿಫೈಯರ್ ಆಗಿ ವಿಚಾರ ಮಾಡಾಕತ್ತಾರೆ, ಇದನ್ನ ಲೋಡ್ ಆಗಿ ಕನ್ಸಿಡರ್ ಮಾಡಿದ್ರೆ. ಅವಾಗ ಏನಕ್ಕತ್ತಪ್ಪ, ಇದು ಕಾಮನ್ ಸೋರ್ಸ್ ಆಕತ್ತೆ, ಕಾಮನ್ ಡ್ರೈನ್ ಆಕತ್ತೆ, ಕಾಮನ್ ಗೇಟ್ ಆಕತ್ತೆ. ಇದು ಅಕಸ್ಮಾತ್ ತಿರುಪಾಗಿತ್ತಪ್ಪ, ಇದು ಇಲ್ಲಿ ಹೋಗಿ ಇದು ಇಲ್ಲಿ ಬಂದಿತ್ತು ಅಂತಂದ್ರೆ, ಇಲ್ಲಿ ವಿ ಇನ್ ಆಗಿ ಇಲ್ಲಿ ವಿ ಬಯಾಸ್ ಆಗಿತ್ತು ಅಂದ್ರೆ ಇದು ಎಂತ ಆಂಪ್ಲಿಫೈಯರ್ ಇದು? ಅದಕ್ಕೆ ಏನಂತೀರಿ? ಮತ್ತೊಂದು ಹೆಸರು ಪಟ್ನ ಬರ್ಬೇಕು ಅವೆಲ್ಲ. ಆತ ಓಕೆ. ಸೊ ಇದ್ರದಂಕರ್ ಹಿಂಗಾತ. ಇದ್ರದ್ದು ಹೆಂಗಾಕತಿ? ವಿ ಔಟ್ ಸ್ವೀಪ್ ಮಾಡ್ತಾ ಹೋದ್ರೆ ಇದ್ರದಂಕರ್ ಈಜಿ ಐತಿ. ಹಿಂಗ ಫಾರ್ ಗಿವನ್ ವಿ ಇನ್ ಇದ್ರ ವಿ ಔಟ್ ಇದು ವಿ ಇನ್ ಫಿಕ್ಸ್ ಮಾಡಿದ್ರೆ, ವಿ ಔಟ್ ಸ್ವೀಪ್ ಮಾಡಿದ್ರೆ ಕರೆಂಟ್ ಇದ್ರ ಸಿಗ್ತೈತಿ. ಹಿಂಗ ಕರೆಕ್ಟ್ ಅಲ್ಲ? ವಿ ಡಿ ಎಸ್ ಚೇಂಜ್ ಮಾಡಿದೆ. ಸೊ ಈಗ ನೆಕ್ಸ್ಟ್ ವಿ ಇನ್ನಿಗಪ್ಪ ಏನಾಕೈತೆ ಅವಾಗ? ಇದರ ಎಷ್ಟು ಪಟ್ಟ?
ಈ ಐ ಟಿ ಶಾರ್ಟ್ ಅದರ ಎಷ್ಟು ಪಟ್ಟು ಈಗ ವಿ ಇನ್ 1 ಐತೆ ಅಂತ ಇಟ್ಕೋ. ಈಗ ವಿ ಇನ್ ಪ್ಲಸ್ 1 ಮಾಡ್ತಾನೆ. ಈಗ ಅಂದ್ರೆ ಒಂದು ವೋಲ್ಟೇಜ್ ಜಾಸ್ತಿ ಮಾಡ್ತಾನೆ ಗೇಟ್ ಕಡೆ. ಇದರ ಎಷ್ಟು ಪಟ್ಟು ಹೆಚ್ಚಿಗೆ ಆಕೈತೆ? ನೋಡ ನಿಮ್ಮ ಕೈ ನಿಮ್ಮ ಬೆಂಕಿ ಹಚ್ಚಲಿ ಎಲ್ಲ ನೆನಪು ಹರ್ಯಾವು. 1 ಪಟ್ 2 ಪಟ್ 3 ಪಟ್ 4 ಪಟ್ ಏನೈತ್ರು ನಿಮ್ಗೆ ಮರಗಳು ನೆನಪು ಹರ್ಯಾವಪ್ಪ. ಓಕೆ ನೆಕ್ಸ್ಟ್ 9 ಪಟ್ ಹೌದಲ್ಲ. 4 ಪಟ್ಟು ಮುಂದೆ ಇದರ ಆಲ್ಮೋಸ್ಟ್ ಇದರಷ್ಟ ಇರ್ತೈತಿ. ಇಷ್ಟ ಕರೆಕ್ಟ್ ಅಲ್ಲ, ಒಂದು ಹೆಜ್ಜೆ ಹಿಂಗೆ. ಓಕೆ ಇಲ್ಲಿಂತ್ರ ಇದು ಹಿಂಗೆ. ಓಕೆ ಸೊ ವಿ ಔಟ್ ಏನಾಕೈತಿ ಫಸ್ಟ್ ಇದರಿಂದ ಗೊತ್ತಾಯ್ತು. ಈಗ ಏನು ಆಗತ್ತೈತೆ ಅಂತೇಳಿ. ಹಲೋ ಗೊತ್ತಾಗ್ತೈತಪ್ಪ. ಓಕೆ ಇದನ್ನು ಸೈನ್ ವೇವ್ ಥರ ಕನ್ಸಿಡರ್ ಮಾಡಿದ್ರೆ ಇದನ್ನ ಹಿಂಗೆ ಮಾಡೀನಿ ಅಂತ ಇಟ್ಕೊ. ಇದ್ರ ಪ್ಲಾಟ್ ಹೆಂಗೆ ಬರ್ತೈತಿ ಲೆಟಸ್ ಇದ್ರ. ಓಕೆ ಗೊತ್ತಾಯ್ತು. ಈಗ ಏನಾಗತ್ತೈತೆ ಅಂತೇಳಿ ಆಮೇಲೆ ಮಾತಾಡ್ತಂತೇಳಿ ಅದನ್ನ. ಇದು ಗೊತ್ತಾಯ್ತು ಏನಂತೇಳಿ. ಹಲೋ ಓಕೆ ಎಕ್ಸೆಲ್ ನೊಳಗೆ ಹೆಂಗೆ ಮಾಡ್ಬೇಕಂತ ಬರತ್ತದ ಹೌದಲ್ಲ. ಈಗ ಏನೇನೈತೆ ವಿಚಾರ ಇದಂಕರ್ ಗೊತ್ತಾಯ್ತು. ಇದು ಬೇರೆ ಬೇರೆ ವಿ ಇನ್ಗಿದೆ. ವಿ ಇನ್ 1 ವಿ ಇನ್ 2 ಮತ್ತು ವಿ ಇನ್ 3 ಆಯ್ತಾ. ಹಿಂಗೆ ಹೆಚ್ಚಿಗೆ ಮಾಡ್ತಾ ಹೋದ್ರೆ ವಿ ಔಟ್ ಎಷ್ಟು ಇದ್ದಿದ್ದು ಎಷ್ಟು ಆಕತಿ. ಓಕೆ ಹಿಂಗೆಲ್ಲ ಕರೆಕ್ಟ್ ಅಲ್ಲ ಆಯ್ತಾ. ಸೊ ವಿ ಇನ್ ಹೆಚ್ಚಿಗೆ ಮಾಡ್ದಂಗ ವಿ ಔಟ್ ಸತೆ ಹೆಚ್ಚಿಗೆ ಹಾಕೋಂತ ಹೊಂಟೈತಿ. ಕರೆಕ್ಟಾ. ಈ ವಿ ಇನ್ ಹೆಚ್ಚಿಗೆ ಮಾಡ್ದಂಗ ವಿ ಔಟ್ ಸತೆ ಹೆಚ್ಚಿಗೆ ಹಾಕೋಂತ ಹೊಂಟೈತಿ. ಕರೆಕ್ಟಾ. ಕಡಿಮೆ ಗೇನ್ ಅಂತಂದ್ರೆ ಅದ್ರ ಸ್ಲೋಪ್ ಏನಿರ್ತೈತಿ. ಸ್ಲೋಪ್ ಏನಿರ್ತೈತ್ರ ಕಡಿಮೆ ಹಾಕೋದು. ಸ್ಲೋಪ್ ಏನಿರ್ತೈತಿ ನೆಗೆಟಿವ್ ಇರ್ತೈತೆ ಅನ್ರೋ ಮರಗಳು. ನೆಗೆಟಿವ್ ಇರ್ತೈತೆ ಅನ್ರೋ ಮರಗಳು. ಓಕೆ ಕಾಮನ್ ಸೋರ್ಸ್ ಆಂಪ್ಲಿಫೈಯರ್ದೊಳಗೆ ಗೇನ್ ಪಾಸಿಟಿವ್ ಇರ್ತೈತೆ ನೆಗೆಟಿವ್ ಇರ್ತೈತೆ. ರಿಯಲಿ ಡಿಸಾಸ್ಟರ್ ಮರ, ರಿಯಲಿ ಡಿಸಾಸ್ಟರ್. ಯಾಕಷ್ಟೇ ಆಕ್ಟಿವ್ ಯಾಕೆ ಕಳ್ಕೊಂಡ್ರೆ ಗೊತ್ತಿಲ್ಲ. ಯಾಕ್ರ ಜೀವನ ಬೇಸರ ಆಗೈತೆ ನಾವು ಎಲ್ಲರಿಗೆ. ರೂಪ ಕಾಣುವಲ್ದಲ್ರು. ವಿ ಇನ್ ಇಷ್ಟಿದ್ದಾಗ ವಿ ಔಟ್ ಇಷ್ಟ ಹಾಕೊಂಡಾಗ ಆಯ್ತಾ. ವಿ ಇನ್ 1 ಇದ್ದಾಗ ವಿ ಇನ್ 2 ಇದ್ದಾಗ ವಿ ಔಟ್ ಕಡಿಮೆ. ಓಕೆ ಯಾವ ಒಂದು ಪರ್ಟಿಕ್ಯುಲರ್ ವಿ ಇನ್ ಡ್ಯಾಶ್ಗೆ ಇಲ್ಲೊಂದು ವಿ ಇನ್ ಡ್ಯಾಶ್ ಅಂತ ಅನ್ನೋದನ್ನ ಇಲ್ಲಿ ವಿ ಇನ್ ಡ್ಯಾಶ್ ಈಕ್ವಲ್ ಟು ಏನಿಲ್ಲ. ಸೊ ದ್ಯಾಟ್ ಫ್ರಮ್ ಆಫ್ಟರ್ ಇನ್ಕ್ರೀಸಿಂಗ್ ವಿ ಇನ್ ಡ್ಯಾಶ್ ಇಟ್ ಗೋಯಿಂಗ್ ಟು ಬಿ ಇನ್ ಲೀನಿಯರ್ ರೀಸನ್. ಯಾವುದು ಇದು ಯಾವ ಪಾಯಿಂಟ್ ಇದು ವಿ ಇನ್ ಡ್ಯಾಶ್ ಎಷ್ಟು ಇರ್ತೈತೆ ಅವಾಗ. ಎಷ್ಟು ಇರ್ತೈತ್ರಪ್ಪ. ಹಾಂ
ನಿಮ್ಮ ಗೊಂಜಾಳ ಹೋಗ್ಲಿ. ಇದು ಈ ಪಾಯಿಂಟ್ ಹೋದಲ್ಲ, ವಿ ಡಿ ಶಾರ್ಟ್ ಪಾಯಿಂಟ್ ಹೋದಲ್ಲ, ಯಾವ್ದ್ರದ್ದು ಇದ್ರದ್ದು, ಇದ್ರ ವಿ ಡಿ ಶಾರ್ಟ್ ಪಾಯಿಂಟ್ ಏನಪ್ಪ, ವಿ ಇನ್ ಮೈನಸ್ ವಿ ಟಿ. ಕರೆಕ್ಟಾ? ಇಲ್ಲಿ ವಿ ಡಿ ಶಾರ್ಟ್ ಅಂದ್ರೆ ಏನಿಲ್ಲ, ಇಲ್ಲಿ ವಿ ಔಟ್ ಈಕ್ವಲ್ ಟು ವಿ ಇನ್ ಮೈನಸ್ ವಿ ಟಿ. ಇದೆಲ್ಲೈತೆ ಅವಾಗ ವಿ ಔಟ್ ವ್ಯಾಲ್ಯೂ ಎಷ್ಟಿರ್ತೈತಿ ಇದ್ರದ್ದು, ದಿಸ್ ಇಕ್ವೇಶನ್ ಇದ್ರದ್ದು. ಈ ವಿ ಔಟ್ ವ್ಯಾಲ್ಯೂನ ಇದರಿಂದ ತಕ್ಕೋರಿ, ಈ ಮ್ಯಾಗಿನ್ ಮಾಸ್ನಿಂದ ಎನ್ ಮಾಸ್ನಿಂದ ಎಷ್ಟು ಇರ್ತೈತಿ ಇದು ವಿ ಔಟ್ ಆ ಪರ್ಟಿಕ್ಯುಲರ್ ಪಾಯಿಂಟ್ನೊಳಗೆ, ಅಥವಾ ಎಲ್ಲ ಪಾಯಿಂಟ್ನೊಳಗೂ ಸತೆ. ಸ್ಯಾಚುರೇಷನ್ ಒಳಗೆ ಐತೆ ಅಂತ ಹೇಳ್ತೀರಿ, ಮತ್ತು ನೆನಪಿಟ್ಕೋರಿ, ಸ್ಯಾಚುರೇಷನ್ ಒಳಗಿದ್ರೆ ಇದು ಎಷ್ಟು ಇರ್ತೈತಿ, ಇದ್ರದ್ದೇನು ಸ್ಯಾಚುರೇಷನ್ ಅಂತಂದ್ರೆ ಇಲ್ಲಿ ಹೇಳಿದ್ನಲ್ಲ, ಈ ಪಾಯಿಂಟ್ ವಿ ಡಿ ಶಾರ್ಟ್ ಪಾಯಿಂಟಿಗೆ ಬರ್ತೈತಿ ಇದು ಯಾವಾಗಲೂ. ಇದಿಷ್ಟಾಗಿ ಹಿಂಗೆ ಕಡಿಮೆ ಹಾಕೊಂತ ಹೋಗ್ತೈತಿ. ಸ್ಯಾಚುರೇಷನ್ ಅಂತಂದ್ರೆ ಇಟ್ಸ್ ಆನ್ ದಿ ವರ್ಜ್ ಆಫ್ ಸ್ಯಾಚುರೇಷನ್, ಲೀನಿಯರ್ ಇಲ್ಲ ಸ್ಯಾಚುರೇಷನ್ ಅಂದ್ರೆ ಕರೆಕ್ಟ್ ಆದ ಪಾಯಿಂಟ್ನಾಗ ಇರ್ತೈತಿ. ಹೌದಲ್ಲ? ಮತ್ತ ಮೈನಸ್ ವಿ ಟಿ ಆಗತ್ರಿ ಸರ್. ವಿ ಟಿ ವಿ ಟಿನೂ ಕ್ಯಾನ್ಸಲ್ ಆಗ್ತೈತಿ ಸರ್. ಅವಾಗ ವಿ ಔಟ್ ಈಕ್ವಲ್ ಟು ವಿ ವಿ ಮೈನಸ್ ವಿ ಇನ್ ಆಗ್ತದೆ. ಓಕೆ, ನೀವು ಹೇಳೋದು ಇದು ಫಸ್ಟ್ ಇದ್ರದ್ದು ಫಸ್ಟ್ ಮ್ಯಾಗಿಂದ ಸರ್ ವಿ ಡಿ ಬೀಟಾ ಬೈ 2 ವಿ ಬಿ ಮೈನಸ್ ವಿ ಟಿ. ಕರೆಕ್ಟ್ ಅಲ್ಲ? ಮ್ಯಾಗಿಂದ ಸಾರಿ ಹಾಂ ಇದು ತಪ್ಪಾತು. ವಿ ಜಿ ಎಸ್ ಅಪ್ಪ, ಅದ ವಿ ಜಿ ಎಸ್ ಅಲ್ಲ, ವಿ ಬಿ ಗೇಟ್ ವೋಲ್ಟೇಜ್ ಮೈನಸ್ ವಿ ಔಟ್ ಮೈನಸ್ ವಿ ಟಿ ದ ಸ್ಕ್ವೇರ್ ಈಕ್ವಲ್ ಟು ಹಾಂ, ಯಾಕಂದ್ರೆ ಇಲ್ಲಿ ಇಂಟರ್ಸೆಕ್ಟ್ ಆಗೈತಲ್ಲ ಇಲ್ಲೇ. ಸೊ ಇದ್ರ ಪಾಯಿಂಟ್ ಇದ್ರ ಕರೆಂಟ್ ಸೇಮ್, ಅದಕ್ಕೆ ಈಕ್ವಲ್ ಟು ಅಂತ ಹಾಕಿದೆ. ಹಾಂ, ಇದ್ರದ್ದು ಏನಪ್ಪ, ಬೀಟಾ ವಿ ಇನ್ ಮೈನಸ್ ವಿ ಟಿ ದ ಸ್ಕ್ವೇರ್. ಮುಂದೆ ಇದು ಹೋತು. ಹಾಂ, ಸ್ಕ್ವೇರ್ ರೂಟ್ ತೆಗಿತೆ, ವಿ ಬಿ ಮೈನಸ್ ವಿ ಔಟ್ ವಿ ಟಿ ಈಕ್ವಲ್ ಟು ವಿ ಇನ್ ಮೈನಸ್ ವಿ ಟಿ. ಓಕೆ, ಈ ಸ್ಕ್ವೇರ್ ಟರ್ಮ್ ವಿ ಟಿನೂ ಹೋಗತ್ತೆ. ಹಾಂ, ವಿ ಬಿ ಮೈನಸ್ ಈಕ್ವಲ್ ಟು ಹಾಂ, ಮುಂದೆ ವಿ ಔಟ್ನ ಈ ಕಡೆ ತಗೊಂಡು ವಿ ಇನ್ನ ಈ ಕಡೆ ತಗೊಂತೀರಿ. ಸೊ ವಿ ಔಟ್ ಈಕ್ವಲ್ ಟು ವಿ ಬಿ ಮೈನಸ್ ವಿ ಇನ್ ಆಯ್ತು. ಮುಂದೆ ಹಾಂ, ಮುಂದೆ ಹಾಂ, ನನಗೆ ವಿ ಇನ್ ಡ್ಯಾಶ್ ಬೇಕಲ್ಲ. ವಿ ಇನ್ ಡ್ಯಾಶ್ ಈಕ್ವಲ್ ಟು ವಾಟ್ ಈಗ? ಅಲ್ಲ, ಇಲ್ಲಿ ವಿ ಔಟ್ ಈಕ್ವಲ್ ಟು ಐತಿ ನೋಡಿಲ್ಲ, ವಿ ಡಿ ಶಾರ್ಟ್ ಐತಿ. ಇದ್ರನ್ನ ವಿ ಔಟ್ ಬದ್ಲಿ ಏನ್ ಮಾಡ್ಬೇಕು ನಾನೀಗ? ಇದ್ರ ವಿ ಔಟ್ ಹೋದಲ್ಲಿ ಇಂಟರ್ಸೆಕ್ಟ್ ಆಗಿದ್ದ ಅದೆಷ್ಟು ಇತ್ತು ಅಂದ್ರೆ ವಿ ಇನ್ ಡ್ಯಾಶ್ ಮೈನಸ್ ವಿ ಟಿ. ಇಲ್ಲೇ ವಿ ಇನ್ ಡ್ಯಾಶ್ ಮೈನಸ್ ವಿ ಟಿ ಈಕ್ವಲ್ ಟು ವಿ ವಿ ಮೈನಸ್ ವಿ ಇನ್ ಬದ್ಲಿ ವಿ ಇನ್ ಡ್ಯಾಶ್ ಆಗುತ್ತೆ. ಎಷ್ಟಾಯ್ತು ಅವಾಗ? ಹಾಂ, ಮಾಡಿದೆ. ಕರೆಕ್ಟ್ ಅಲ್ಲ?
ಸೊ ಅಷ್ಟು ಪರ್ಟಿಕ್ಯುಲರ್ ವ್ಯಾಲ್ಯೂಗೆ ಅಂದ್ರೆ ಇಷ್ಟು ಗೊತ್ತಾತಲ್ಲ, ಜೀರೋದಿಂದ ವಿ ಇನ್ ಡ್ಯಾಶ್ ತನಕನು ಇದು ಆಂಪ್ಲಿಫೈಯರ್ ಆಗಿ ಕಾಣ್ತದೆ, ಚಂದ ಆಂಪ್ಲಿಫೈಯರ್. ಬರೋಬ್ಬರಿ ಹೌದಲ್ಪ? ಯಾಕಂದ್ರೆ ಇಲ್ಲಿ ಗೇನ್ ಕಾನ್ಸ್ಟೆಂಟ್ ಇರ್ತೈತೆ ಅಂತ. ಇಲ್ಲಿಂದ ಈ ಪರ್ಟಿಕ್ಯುಲರ್ ಇಲ್ಲಿಂದ ಇಲ್ಲಿವರೆಗೂ ವಿ ಇನ್ ಡ್ಯಾಶ್ ಜೀರೋದಿಂದ ಇನ್ಪುಟ್ ವೋಲ್ಟೇಜ್ ಜೀರೋದಿಂದ ವಿ ಇನ್ ಡ್ಯಾಶ್ ತನಕ ಮಾಡಿದಾಗ ಗೇನು ಸತೆ ಹಂಗ ಕಾನ್ಸ್ಟೆಂಟ್ ಇರ್ತೈತಿ. ವಿ ಔಟ್ ಏನು ಕಡಿಮೆ ಆಗ್ತಕ್ಕಂಥ ರೀತಿ ಏನೈತಿ ಹೆಚ್ಚಿಗೂ ಅಷ್ಟ ಸೇಮ್ ಉಳಿತೈತಿ. ಕರೆಕ್ಟಾ? ಇಲ್ಲಿ ತೆಗ್ದಿರೋ ಚಿತ್ರ ಸ್ಕೇಲ್ ಪ್ರಕಾರ ಇಲ್ಲಪ್ಪ ಇದು, ಆಯ್ತಾ? ಎಕ್ಸೆಲ್ನಾಗ ಮಾಡಿದ್ರೆ ಗೊತ್ತಾಕೈತಿ. ಹೌದಲ್ಪ? ಓಕೆ, ಈಗ ಕನ್ಸಿಡರ್ ಮಾಡೋಣ. ಏನಪ್ಪಾ ಅಂತಂದ್ರ ಹಿಂಗ ಸೈನ್ ವೇವ್ ಇಲ್ಲಿ ಬಂತು ನೋಡಿ, ಆಂಪ್ಲಿಫೈಯರ್ ಕೂಡಿಸ್ತಾರೆ. ಇದನ್ನ ನೋಟ್ಬುಕ್ನೇ ತಕ್ಕೋರಿ. ಅದನ್ನ ಇದು ವಿ ಇನ್ ಇದು ಸಾರಿ ಇದು ವಿ ಇನ್ ಇದು ಆತ. ಇದು ಟೈಮ್ ಪ್ರಕಾರ ಆತ ಸೈನ್ ವೇವ್. ಇದು ಜೀರೋ ವೋಲ್ಟೇಜ್, ಇದು ಪೀಕ್ ವೋಲ್ಟೇಜ್ 5 ಅಂತ ಬರೋದು. ಇದು ವಿ ಡಿ ಜೀರೋದಿಂದ 5 ಹಿಂಗೆ ಮ್ಯಾಲೆ ಶಿಫ್ಟ್ ಮಾಡಿದೆ. ನೆಗೆಟಿವ್ ಒಯ್ಯಾಗ್ತಿಲ್ಲ ನಾನು, ಯಾಕಂದ್ರೆ ನೆಗೆಟಿವ್ ಕೊಡ್ಬೇಕಂತಂದ್ರೆ ಅಲ್ಲಿ ಗ್ರೌಂಡ್ ಬದಲಿ ಮತ್ತು ವಿ ಎಸ್ ಎಸ್ ಅಂತಾರ, ನೆಗೆಟಿವ್ ವೋಲ್ಟೇಜ್ ಕೊಡ್ಬೇಕ. ನಾ ಗ್ರೌಂಡ್ ಇರೋದ್ರಿಂದ ನಾ ಹಿಂಗೆ ವಿಚಾರ ಮಾಡೋದು. ಇದ್ರ ಚಿತ್ರ ತೆಗೀರಿ. ತೆಗೆದು ವಿ ಇನ್ ಇಷ್ಟಿದ್ದಾಗ ವಿ ಔಟ್ ಎಷ್ಟೈತಿ ಅಂತ ನೋಡ್ರಿ ಗ್ರಾಫ್ನಾಗ, ಅದನ್ನ ತೆಗೀರಿ. ಆಮೇಲೆ ಪೀಕ್ ವೋಲ್ಟೇಜ್ ಇಷ್ಟ ಆದಾಗ ಓಕೆ ಮಾಡ್ತೀರಿ. ಅದನ್ನ ಮಾಡ್ರಿ, 2-3 ನಿಮಿಷ ತಗೋರಿ. ಆದ್ರೆ ಯು ನೀಡ್ ಟು ಥಿಂಕ್ ಲೈಕ್ ದಿಸ್ ಪಾಯಿಂಟ್ ವಿ ಇನ್ ಡ್ಯಾಶ್ ನೋಡಿ, ಹಾಫ್ ಆಫ್ ವಿ ಬಿ ಪ್ಲಸ್ ವಿ ಟಿ ದಾಟಿ ಹೋತಂದ್ರೆ ನಾನ್ ಲೀನಿಯರ್ ಕಾಣ್ಬೇಕದು. ಅಂದ್ರೆ ಇಂಟರ್ಸೆಕ್ಷನ್ಸ್ ಇವು ಕಾಣ್ತಾವ, ಹೋದಲ್ಲ? ವಿ ಔಟ್ ಕಡಿಮೆ ಆಗ್ತಕ್ಕಂಥ ರೀತಿ ಹಿಂಗ ಇದನ್ನ ದಾಟಿಂದ ನಾನ್ ಲೀನಿಯರಿಟಿ ಕಾಣ್ಬೇಕಲ್ಲಿ ನಿಮ್ ವಿ ಔಟ್ನಲ್ಲಿ. ಓಕೆ, ಏನ್ ಮಾಡ್ರಪ್ಪ, ನಾನು ಗೇಟ್ ವೋಲ್ಟೇಜ್ ಇಂಥ ಒಂದು ಸೈನ್ ವೇವ್ ಹಿಂಗೆ ಅಪ್ಲೈ ಮಾಡಿದ್ರೆ ಇದು ಆಂಪ್ಲಿಫೈಯರ್ ಆಗಿ ವಿ ಔಟ್ ಕಾಣ್ತದಲ್ಲ, ಆ ವಿ ಔಟ್ ಗ್ರಾಫ್ ನ ತೆಗೀರಿ. ಈಗ ಇದ್ರ ಮೇಲೆನ ತೆಗೀರಿ, ಒಂದ್ರ ಮೇಲೆ ಒಂದು ತೆಗಿತೀರಿ. ಕ್ವಶನ್ ಯಾರಿಗೆ ಗೊತ್ತಾರಿಲ್ಲ? ಈಗ ವಿ ಇನ್ ಡಿ ಸಿ ಅನಾಲಿಸಿಸ್ ಮಾಡಿದ್ರಿಲ್ಪ, ಒಂದೊಂದು ಹೆಜ್ಜೆ ಹೆಚ್ಚಿಗೆ ಮಾಡ್ಕೊಂತ ಹೋದಂಗ ಇಂಟರ್ಸೆಕ್ಷನ್ಸ್ ಫೈಂಡ್ ಔಟ್ ಮಾಡಿದ್ರಿ, ವಿ ಔಟ್ ಹಿಂಗ್ ಕಡಿಮೆ ಆಗ್ತತೆ ಅಂದ್ರೆ. ಈಗ ಅದನ್ನ ಹಿಂಗ್ ಅದ ಕ್ವಶನ್ ಹಿಂಗ್ ಕೇಳ್ತಾನೆ. ಈಗ ಅಕಸ್ಮಾತ್ ಸೈನ್ ವೇವ್ ಹಿಂಗ್ ಚೇಂಜ್ ಆಗತ್ತಿದ್ರ ವಿ ಇನ್, ಓಕೆ ವಿ ಔಟ್ ಹೆಂಗ್ ಚೇಂಜ್ ಆಕತಿ ಅನ್ನೋದನ್ನ ವಿಚಾರ ಮಾಡ್ರಿ. ವಿಚಾರ ಮಾಡಿ ಚಂದಾಗಿ 2-3 ನಿಮಿಷ ಟೈಮ್ ತಗೊಂಡು ಡಿಸ್ಕಸ್ ಮಾಡಿ ನಿಮ್ ಫೋಟೋ ತೆಗೀರಿ ಚಿತ್ರ. ಅದು ವಿ ಔಟ್ ಅಂತ ಸಮಾಧಾನದಿಂದ ಆರಾಮ್ ತೆಗೀರಿ. ಇಲ್ಲಿ ಜೀರೋದಿಂದ ವಿ ಟಿ ತನಕ ಅಂದ್ರೆ ಇದೊಂದು ವಿ ಟಿ ಪ. ಇದಿಷ್ಟ್ರೊಳಗ ನಂದು ಗೇಟ್ ವೋಲ್ಟೇಜ್ ಅಕಸ್ಮಾತ್ ನಾ ಹಿಂಗ್ ಚೇಂಜ್ ಮಾಡಿದ್ರೆ ಕೆಳಗಿನ ಮಾಸ್ ಏನಿರ್ತೈತಿ ಆಫ್ ಇರ್ತೈತಿ. ಓಕೆ, ಇದ್ರ ಕರೆಂಟ್ ಇಕ್ವೇಶನ್ ಎಕ್ಸ್ ಆಕ್ಸಸ್, ಇದ್ರದ್ದು ಕರೆಂಟ್ ಇದು ಇಂಟರ್ಸೆಕ್ಟ್ ಆಗೋದು ಇಲ್ಲಿ ಆಕತಿ. ಸೊ ವಿ ಔಟ್ ಈಕ್ವಲ್ ಟು ವಿ ಬಿ ಮೈನಸ್ ವಿ ಟಿ. ಅಂದ್ರೆ ಇಲ್ಲಿ ಏನಿರ್ತೈತಿ ವಿ ಬಿ ಮೈನಸ್ ವಿ ಟಿ ಅಂತಂದ್ರ ಮ್ಯಾಕ್ಸಿಮಮ್ ಇಲ್ಲಿಂದ ಇಲ್ಲಿ ತನಕ ಆಲ್ಮೋಸ್ಟ್ ಸೇಮ್ ಇರ್ತೈತಿ ಹಿಂಗೆ ಆತ. ಯಾವಾಗ ವಿ ಇನ್ ವಿ ಟಿಗಿಂತ ಇದನ್ನ ಇಲ್ಲಿ ತೊಗೊಂಡು ಮಾತಾಡತ್ತಾನೆ, ಹಿಂಗೆ ವಿ ಟಿಗಿಂತ ಹಿಂಗೆ ಜಾಸ್ತಿ ಮಾಡ್ಕೊಂತ ಹೋದ್ನೇವ ಅಂತಂದ್ರ ಈ ಗ್ರಾಫ್ ಹಿಂಗೆ ಜಾಸ್ತಿ ಮಾಡ್ಕೊಂತ ಹೋದ್ರ ಈ ವಿ ಬಿ ಮೈನಸ್ ವಿ ಟಿ ಕಟ್ ಆಗಿತ್ತಲ್ಲ, ಅವಾಗ ಏನಾಕೈತಿ ಕಡಿಮೆ ಹಾಕೊಂತ ಬರ್ತದೆ. ಸೇಮ್ ಆಸ್ ದಿಸ್ ಒನ್. ಇದರ ನೇಚರ್ ಹೆಂಗೈತಲ್ಲ ಹಂಗೆ ಹಿಂಗೆ ಕಡಿಮೆ ಹಾಕೊಂತ ಬರ್ತದೆ. ಯಾವಾಗ ಇದು ವಿ ಇನ್ ಡ್ಯಾಶ್ ದಾಟ್ತು ಅಂದ್ರೆ ಇದನ್ನ ಕಲರ್ ಚೇಂಜ್ ಮಾಡ್ತಂತಡಿ. ಫ್ಲಾಟ್ ಇರ್ತತೆ, ಫ್ಲಾಟ್ ಇತ್ತು ಹಿಂಗೆ ಬರ್ತತೆ. ಇಲ್ಲಿ ಲೆಟಸ್ ವಿ ಇನ್ ಡ್ಯಾಶ್ ಇಲ್ಲ ಐತಿ, ವಿ ಇನ್ ಡ್ಯಾಶ್ ದಾಟ್ತಪ್ಪ ಅಂತಂದ್ರೆ ಹಿಂಗೆ ವಿ ಇನ್ ಹೆಚ್ಚಿಗೆ ಹಾಕೋತ ಹಿಂಗೆ ಹೋತಪ್ಪ ಅಂದ್ರೆ ಇಲ್ಲಿ ನಾನ್ ಲೀನಿಯರ್ ತಾನೆ. ಹೌದಾ? ಕರೆಕ್ಟ್ ಇದ್ರ ಗತಿನೇ ಹಿಂಗೆ ಫಾಲೋ ಆಗಲ್ಲ, ಅದು ಹಿಂಗೆ ಬರೋದಲ್ಲ ಹಿಂಗೆ. ಅದ್ರ ಬದ್ಲಿ ಏನು ಮಾಡ್ತದಪ್ಪ, ಸ್ಲೋಪ್ ಏನಾಕೈತಿ ಬರ್ಬಾರ್ತ ಕಡಿಮೆ ಹಾಕೊಂತ ಹಿಂಗೆ ಫ್ಲಾಟನ್ ಆದಾಗೈತೆ ಕಾಣ್ತದೆ ಸ್ವಲ್ಪ.
ಓಕೆ. ಆಮೇಲೆ ಇಲ್ಲಿ ಹಿಂಗೆ ಬರ್ತೈತಿ. ಸೇಮ್ ಇದಾಗತ್ತೇನ, ಇದ ಮಿರರ್ ಇಮೇಜ್ ಇಲ್ಲಿ ಸತೆ ಹಿಂಗೆ ಆಗ್ತೈತಿ. ಇಲ್ಲಿ ವಿ ಇನ್ ಡ್ಯಾಶ್ಕಿಂತ ಇದು ವಿ ಇನ್ ಡ್ಯಾಶ್ ಮೇಲೇನೆ ಐತದಲ್ಲ ಈ ಪಾಯಿಂಟ್, ಇದನ್ನ ನಾ ವಿ ಇನ್ ಡ್ಯಾಶ್ ಅಂತ ನಾನು ಇದು. ಓಕೆ, ಇದ ವಿ ಇನ್ ಡ್ಯಾಶ್ ಅಂತನಪ್ಪ. ದಿಸ್ ಇಸ್ ಮೈ ವಿ ಇನ್ ಡ್ಯಾಶ್, ಇದು ರೆಫರೆನ್ಸ್ ಆಯ್ತಾ. ಇದ್ರ ಮೇಲ್ಗಡೆ ಎಲ್ಲ ಇದು ನಾನ್ ಲೀನಿಯರ್. ಈ ರೀಸನ್ ಎಲ್ಲ ಏನೈತಲ್ಲ ಇದು ನಾನ್ ಲೀನಿಯರ್. ಕರೆಕ್ಟ್. ವಿ ಇನ್ ಡ್ಯಾಶ್ ಮೇಲ್ಗಡೆ ಹೋತಪ್ಪ ಅಂತಂದ್ರೆ ಮ್ಯಾಗಿ ಇದ್ರದ್ದು ಏನಾಕತಿ, ಆಂಪ್ಲಿಫೈಯರ್ ರೀಸನ್ ಲೀನಿಯರ್ ರೀಸನ್ ಒಳಗೆ ಕಟ್ ಆಕತಿ. ಓಕೆ, ಲೀನಿಯರ್ ಐತಿ ತೆಳಗಿನ ಲೀನಿಯರ್ ರೀಸನ್ ಒಳಗೆ ಕಟ್ ಆಕತಿ ಆಗೋದ್ರಿಂದ ಇದೇನೈತೆ ನಾನ್ ಲೀನಿಯರ್. ಇದು ಯಾವ್ದು, ಇದರ ಮೇಲ್ಪಟ್ಟು, ಹೌದಲ್ಲ, ಇದ್ರ ಮೇಲ್ಗಡೆ. ಇದ್ರ ತೆಳಗಡೆ ಏನಪ್ಪಾ ಅಂತಂದ್ರೆ ಇದು ಲೀನಿಯರ್ ಲೀನಿಯರ್ ಆಂಪ್ಲಿಫೈಯರ್. ಯಾಕಂತಂದ್ರೆ ಎರಡೂ ಸತಿ ಬೋತ್ ಆರ್ ಇನ್ ಸ್ಯಾಚುರೇಷನ್ ಇರೋದ್ರಿಂದ ಏನಾಕತ್ತಪ್ಪ, ಒಳ್ಳೆ ಚಂದ ಕಾಣ್ತದ. ಓಕೆ, ಇಲ್ಲಿ ಆದ್ರೆ ಪದ್ಧತಿ ನೋಡಾಕತ್ರ ಕಾಮನ್ ಸೋರ್ಸದ ತಿರುಪು ಬರ್ತೈತಿ. ವಿ ಇನ್ ವಿ ಔಟ್ ತಿರುಪು ಕಾಣ್ತಾವ. ಯಾಕ, ವಿ ಇನ್ ಜಾಸ್ತಿ ಇತ್ತಪ್ಪ ಅಂತಂದ್ರೆ ವಿ ಔಟ್ ಏನಾಕತಿ ಕಡಿಮೆ ಐತಿ. ಹೌದಲ್ಲ, ಇಲ್ಲೇ ಈ ಪಾಯಿಂಟ್ ನೋಡ್ರಿ, ಇಲ್ಲೇ ಸ್ಯಾಚುರೇಷನ್ ಅಷ್ಟ ಮಾತಾಡ್ತಾನೆ. ವಿ ಇನ್ ಇಲ್ಲಿ ಮ್ಯಾಕ್ಸಿಮಮ್ ಐತಪ್ಪ, ವಿ ಇನ್ ಡ್ಯಾಶ್ ತನಕ ಹೋಗಿತ್ತಂದ್ರೆ ಈ ವಿ ಔಟ್ ಇಷ್ಟ ಐತಿ, ಬರೀ ಇಷ್ಟಕೊಂಡ ಅಷ್ಟ. ಅದ ವಿ ಇನ್ ಕಡಿಮೆ ಇತ್ತಪ್ಪ ಅಂತಂದ್ರೆ ನಿನಗ ನೋಡ್ರ ಮ್ಯಾಕ್ಸಿಮಮ್ ಕಾಣ್ತದೆ, ಅಥವಾ ವಿ ಇನ್ ಕಡಿಮೆ ಇದ್ದಾಗ ವಿ ಔಟ್ ಜಾಸ್ತಿ ಕಾಣ್ತದೆ. ಅದ್ರ ಕಾಣೋ ರೀತಿ ಇಲ್ಲಿ ಬರ್ದಲ್ಲ. 0ದಿಂದ ವಿ ಟಿ ತನಕ ತೆಗಿನ ಮಾಸ್ ಆಫ್ ಇರ್ತೈತಿ. ಅವಾಗ ನನಗೆ ವಿ ಔಟ್ ಏನಾಕತಿ, ವಿ ಬಿ ಮೈನಸ್ ವಿ ಟಿ ಕಾಣ್ತೈತಿ. ದಟ್ ಇಸ್ ದಿಸ್ ಒನ್. ಹಿಂಗೆ ಫ್ಲಾಟ್ ಆಗತ್ತೆ ಕಾಣುತ್ತೆ ಆಲ್ಮೋಸ್ಟ್. ಆಮೇಲೆ ವಿ ಟಿ ದಾಟಿ ವಿ ಇನ್ ಡ್ಯಾಶ್ ತನಕ ಹಿಂಗೆ ಹೆಚ್ಚಿಗೆ ಮಾಡ್ಕೊಂತ ಹೋದ ಅಂತಂದ್ರೆ ವಿ ಇನ್ ಹೆಚ್ಚಿಗೆ ಹಾಕೊಂತ ಹೋದಾಗ ವಿ ಔಟ್ ಕಡಿಮೆ ಆಗ್ತಾ ಹೋಗ್ತೈತಿ. ಕರೆ ಕಡಿಮೆ ಆಕೈತಿ. ಆದ್ರೆ ವಿ ಇನ್ ಡ್ಯಾಶ್ ಇದು ದಾಟ್ತಪ್ಪ ಅಂತಂದ್ರೆ ಕಡಿಮೆ ಆಕೈತಿ. ಆದ್ರೆ ಕಡಿಮೆ ಆಗ್ತಕ್ಕಂಥ ರೀತಿ ಲೀನಿಯರ್ ಇಲ್ಲ, ನಾನ್ ಲೀನಿಯರ್ ಆಗಿ ಹಿಂಗೆ ಕಾಣ್ತೈತಿ. ಈಗ ಗೊತ್ತಾತ? ಕರೆಕ್ಟಾ? ಓಕೆ, ಈಗ ಅಂಕಿಅಂಶಗಳನ್ನು ತಗೊಂಡು ಮಾತಾಡೋಣ. ವಿ ಬಿ ಈಕ್ವಲ್ ಟು 4 ವೋಲ್ಟ್ ಕೊಟ್ಟನ್ ಫೈಲ್. ಈ ಗೇಟ್ಗೆ 4 ವೋಲ್ಟೇಜ್ ಐತೆ. ವಿ ಟಿ 0.7 ತೋರಿ. ವಿ ಇನ್ ಡ್ಯಾಶ್ ಎಷ್ಟಾಕೈತೆ ಅವಾಗ, ಅರ್ಧ ಗುಂಡ್ಲೆ 4.4 ಪ್ಲಸ್ 0.7 ಅದಲ್ಲ, ಎಷ್ಟಾಕೈತಿ 4.7 ಬಾಗಲೆ 2. ದಿಸ್ ಇಸ್ ಈಕ್ವಲ್ ಟು 2.23 2 ಕರೆಕ್ಟಾ? 2.35 ಅಂತಂದ್ರೆ ಇದೆಷ್ಟು ವೋಲ್ಟೇಜ್ ಐತಪ್ಪ, ಇದು 2.5 ಐತೆ. ಓಕೆ, ಸೊ ವಿ ಇನ್ ಡ್ಯಾಶ್ ಇದಕ್ಕಿಂತ ಸ್ವಲ್ಪ ಕಡಿಮೆ ಐತಿ. ನಮ್ಗೆ ಆಲ್ಮೋಸ್ಟ್ ಗ್ರಾಫ್ ಹಿಂಗ ಕಾಣ್ಬೇಕು. ಹೌದಲ್ರಪ್ಪ? ಓಕೆ, ಸಿಮ್ಯುಲೇಟ್ ಮಾಡಿ ನೋಡೋಣ ಇದನ್ನ. ఓకే ఎక్కడ ఉన్నది ఇక్కడ ಇದು ಸಪ್ಲೈ ವೋಲ್ಟೇಜ್ 5 ವೋಲ್ಟೇಜ್ ಕೊಟ್ಟದನಪ್ಪ ಗ್ರೌಂಡ್ 0 ಐತೆ ಡಿಸಿ ವೋಲ್ಟೇಜ್ ಅಪ್ಲೈ ಮಾಡಲಿಲ್ಲ ಟ್ರಾನ್ಸಿಯೆಂಟ್ ವಿಚಾರ ಮಾಡತ್ತೀನಿ ಸೈನ್ ವೇವ್ ಓಕೆ ಲೆಟ್ ಅಸ್ ಸೇ ದಿಸ್ ಒನ್ ಇಸ್ 2.5 ಇದನ್ನ ಯಾಕೆ ಹಿಂಗೆ ಬರ್ದು ಗೊತ್ತೈತಿ 2.5 ದಿಂದ ಸ್ಟಾರ್ಟ್ ಆಕೈತಿ ಪೀಕ್ ವೋಲ್ಟೇಜ್ ದಿಸ್ ಪ್ಲಸ್ ದಿಸ್ ಆಕೈತಿ ಹೌದಾ 2.5 ಇದೇನಾಕೈತಲ್ಲ ಕೂಡಿಸ್ತೈತಿ ಇದಕ್ಕೆ 2.5 ಪ್ಲಸ್ 2.5 ಎಷ್ಟಾಯ್ತು 5
5 ವೋಲ್ಟ್ ಪೀಕ್ ವೋಲ್ಟೇಜ್ ಆಕೈತೆ. ಕಡಿಮೆ ಯಾವ್ದಪ್ಪ, ಇದ್ರಾಗ ಇದನ್ನ ಕಳಿತೈತೆ, ಸಾರಿ ಇದ್ರಾಗ ಇದನ್ನ ಕಳಿತೈತೆ, 0 ಆಕೈತೆ. ಓಕೆ, ಅದ್ರ ಗ್ರಾಫ್ ಹೆಂಗ್ ಬರ್ತದೆ ನೋಡ್ದ. 2.5 ಪ್ಲಸ್ 2.5 5 ವೋಲ್ಟೇಜ್. ನೆಗೆಟಿವ್ ಅದು ಮಿನಿಮಮ್ ವಿ ಮಿನಿಮಮ್ ಏನಾಕೈತಿ 2.5 ದೊಳಗ ಅಲ್ಲಿ 2.5 ಹೇಳಿಲ್ಲ, 2.5 ಸಬ್ಸ್ಟ್ರಾಕ್ಟ್ ಆಗಿ 0 ಗೊತ್ತಾತ. ಓಪ ಹೇಳ್ತಾ ನೋಡೋಣ. ಇಲ್ಲಿ ನೋಡಿ, ಸೈನ್ ವಿ ಇನಿಷಿಯಲ್ ವೋಲ್ಟೇಜ್, ಓಕೆ, ಇನಿಷಿಯಲ್ ವೋಲ್ಟೇಜ್ ಇದು ವಿ ಎಂ, ಇದು ಫ್ರೀಕ್ವೆನ್ಸಿ. ಸಿಂಟ್ಯಾಕ್ಸ್ ಹಿಂಗೈತಿ, ಕರೆಕ್ಟ್ ಅನ್ಪ. ಸೊ ಇದ್ರ ಸೈನ್ ವೇವ್ ಹಿಂಗ್ ಬಂದತ್ತಪ್ಪ ಅಂತಂದ್ರ ಈ ವೋಲ್ಟೇಜ್ ಎಷ್ಟು ಗೊತ್ತಾನ, ಇದು ವಿ ಇನಿಷಿಯಲ್ ಮೈನಸ್ ವಿ ಎಂ and this one is V initial plus V. ಹಂಗೆ ನನಗಿದು 0 ಕಾಣಿಸ್ಬೇಕಪ್ಪ ಅಂತಂದ್ರ V initial equal to V M ಆತ, ಹೌದಲ್ಲ. 2.5 ಕೊಟ್ಟೆ, ಇದು ಮ್ಯಾಕ್ಸಿಮಮ್ ಎಷ್ಟು ಬೇಕು ನನಗೆ, 5 ವೋಲ್ಟೇಜ್ ಬೇಕಪ್ಪ ಅಂತಂದ್ರ ಇಲ್ಲಿ ಸದ್ಯ ನಾನು 2.5 ಕೊಡ್ಬೇಕು ಅಂತಂದ್ರೆ ವಿ ಇನಿಷಿಯಲ್ ಏನೈತಲ್ಲ ಅದಕ್ಕೆ 2.5 ಕೂಡಿ 5 ಆಕೈತಿ. ಕಡಿಮೆ ವೋಲ್ಟೇಜ್ ಯಾವುದು, ವಿ ಇನಿಷಿಯಲ್ ಮೈನಸ್ ವಿ ಎಂ. ಇಲ್ಲಿ ನೋಡಪ್ಪ, ಇದು ವಿ ಡಿ ಡಿ ಐತಿ, ಇದು ಡ್ರೈನ್ ವೋಲ್ಟೇಜ್ ಮ್ಯಾಗಿಂದ, ಗೇಟ್ ವೋಲ್ಟೇಜ್ ಬಯಾಸ್, ಇದು ಸೋರ್ಸ್, ಇದು ಬಲ್ಕ್ ಜಿ ಎನ್ ಡಿ. ಮತ್ತೆ ಸೇಮ್ ಬೀಟಾ ಬೈ 2 ಕ್ಯಾನ್ಸಲ್ ಮಾಡಿದ್ರಲ್ಲ ನೀವು, ವಿಡ್ತ್ ಬೈ ಲೆಂತ್ ಸೇಮ್ ಇಟ್ಟದಾನ. ಓಕೆ, ಕರೆಕ್ಟಾ? ಕರೆಕ್ಟ್ ಅನ್ಪ ನಾವು ಮಾತಾಡಿದ್ದ. ವಿಔಟ್ ಮ್ಯಾಕ್ಸಿಮಮ್ ಎಷ್ಟು ಮುಟ್ತೈತಿ ಅದು ವಿಔಟ್? 4 ವೋಲ್ಟ್ ಅಷ್ಟೇ. ಏನ್ ಮಾತಾಡ್ತಿರೋ ಮರಗಳ. ಮ್ಯಾಕ್ಸಿಮಮ್ ವಿ ಔಟ್ ಈಕ್ವಲ್ ಟು ಎಷ್ಟು? ಬಯಾಸ್ ವೋಲ್ಟೇಜ್ ಎಷ್ಟು ಕೊಟ್ಟನ ಇದ್ರಾಗ? ವಿ ಬಯಾಸ್ 4 ಕೊಟ್ಟೈತೆ, ವಿ ಬಿ ಮೈನಸ್ ವಿ ಟಿ ಹೋದಲ್ಲದ ಮ್ಯಾಕ್ಸಿಮಮ್ ವಿ ಔಟ್. ನಮ್ಮ ಬ್ಯಾಂಕ್ ಹತ್ಲಿ ಎಲ್ಲೋತಪ್ಪ, ಎಲ್ಲೋತು ಇದ. ಹಾಂ, ಇಲ್ಲ ನೋಡು ಮರ, ವಿ ಬಿ ಮೈನಸ್ ವಿ ಟಿ ನೋಪ ಮ್ಯಾಕ್ಸಿಮಮ್ ವಿ ಔಟ್ ಕಾಣೋದು. ಈಗ ಮಾತಾಡಿದ್ವಿಲ್ಲ, ಈಗ ಆಕ್ಚುಲಿ ನಾವು ಮಾತಾಡಿದ್ದು ಇಲ್ಲಿ ಕಾನ್ಸ್ಟೆಂಟ್ ಬರ್ತದಂತ ಹೌದಲ್ಲ, 0 ದಿಂದ ವಿ ಟಿ ತನಕ. 0 ದಿಂದ ವಿ ಟಿ ತೆಳಗಿಂದ ಆಫ್ ಇರ್ತೈತೆ,
ಹೌದಲ್ಲ, ಇದು ಹಿಂಗೆ ಫ್ಲಾಟ್ ಬರ್ತೈತಿ. ಇದು ಮ್ಯಾಕ್ಸಿಮಮ್ ಎಷ್ಟು ಮುಟ್ತೈತಿ ಇದು ವೋಲ್ಟೇಜ್? ವಿ ಬಿ ಮೈನಸ್ ವಿ ಟಿ. ವಿ ಬಿ ಎಷ್ಟು ಕೊಟ್ಟನಪ್ಪ ನಾ ಈಗ ಅದ್ರಾಗ? 4 ಮೈನಸ್ ವಿ ಟಿ ಅಂದ್ರೆ 4 ಮೈನಸ್ ವಿ ಟಿ. ವಿ ಟಿ 0.7 ಅಂತ ತಗೋರಿ, ಎಷ್ಟಾತ? 3.3 ಹೋಗಿ ಮುಟ್ಬೇಕಿಲ್ಲ. ಆದ್ರೆ ಅದು ಆ್ಯಕ್ಚುಲಿ 4ಗೆ ಹೋಗಿ ಮುಟ್ಟಾಕತ್ತೈತಿ. ಇಲ್ಲಿ ಏನು ತಪ್ಪು ಮಾಡಿದ್ದೇವೆ ನಾವು ಅನಾಲಿಸಿಸ್ ಒಳಗೆ? ಎಲ್ಲೋತು? ಹೌದಲ್ಲ, ಇಲ್ಲಿ ನೋಡ್ದ, ಇಲ್ಲಿ ನೋಡಿ ಜಿಂಗ್ ಜಾಂಗ್ ಏನೋ ಕುಸ್ತಿ ಆಡಾತದ. ಇಲ್ಲಿ 4 ವೋಲ್ಟೇಜ್ ತನಕ ಬರತೈತೆ. ಹೌದಲ್ಲ ಅದ? ಇನ್ ದಿಸ್ ಒನ್ ಯಾಕೆ 4 ತನಕ ಯಾಕೆ ಬರತೈತಿ? ಆಕ್ಚುಲಿ ನಾವು ಮಾತಾಡಿದ್ದು 4 ಮೈನಸ್ ವಿ ಟಿ ಆಗ್ಬೇಕದ. ಓಕೆ, ಆಮೇಲೆ ವಿ ಇನ್ ಡ್ಯಾಶ್ ಎಲ್ಲಿ ಕಾಣತದ ನನಗೆ? ಇಲ್ಲಿ ವಿ ಇನ್ ಡ್ಯಾಶ್ ಎಷ್ಟು ಮಾಡಿದಪ್ಪ? ಎಷ್ಟಾಯ್ತದ ವಿ ಇನ್ ಡ್ಯಾಶ್? ನೋಟ್ಬುಕ್ನಾಗ ಬರ್ಕೊಂಡ್ರಿ ಅರ್ಧ ಎದ್ರದ ವಿ ಬಯಾಸ್ ಪ್ಲಸ್ ವಿ ಟಿ. ಹೌದಲ್ಲ? 4.7 ಬಾಗಿಲೆ 2 ಅಂತ 2.35. ಅಂದ್ರೆ ಇಲ್ಲಿಪ್ಪ ಇಲ್ಲೆಲ್ಲೋ ನಾನು 2.35 ಹುಡುಕ್ಬೇಕಂದ್ರೆ 2.5 ಇದಾತು, 2 ಆತು, ಇದ್ರ ಅರ್ಧ ಅಂತಂದ್ರೆ 2.25 ಆಕತ್ತೆ. ಹೌದಲ್ಲ? ಇದಕ್ಕಿಂತ ಸ್ವಲ್ಪ ಮ್ಯಾಲ ಮುಟ್ಬೇಡ್ರಿ, ಇದಕ್ಕಿಂತ ಸ್ವಲ್ಪ ಎಲ್ಲೇ ಮ್ಯಾಲ ಅಂದ್ರೆ 2.35 ಅಂದ್ರೆ ಇಲ್ಲೇ. ಇದ್ರ ಮೇಲ್ಗಡೆ ನನಗೆ ನಾನ್ ಲೀನಿಯರ್ ಕಾಣತೈತೆ. ಅಂದ್ರೆ ಇದ್ರ 2.35 ಅಂದ್ರೆ ಇಲ್ಲಪ್ಪ, ಇದ್ರ ಮಿಡ್ಲ್. ಸೊ ಈ ಪಾಯಿಂಟ್ ನಿಂದ ಈಗ ಗೊತ್ತಾಗ್ತದೆ ನಿಮ್ಗೆ, ಇದು ಈ ಪಾಯಿಂಟ್ ನಿಂದ ಈ ಕಡೆ ಏನು ವಿ ಔಟ್ ಕಾಣತಲ್ಲ, ಇದ ನೀಲಿ ಕಲರ್ ಇದ, ಈ ಕಡೆ ಇದು ನಾನ್ ಲೀನಿಯರ್, ಈ ಕಡೆಯಿಂದ ಲೀನಿಯರಿಟಿ ಚಲವಾತ. ಎಕ್ಸಾಕ್ಟ್ ನೋಡಕತ್ರ ಎಕ್ಸಾಕ್ಟ್ ಕಾಣಂಗಿಲ್ಲ, ಸ್ಪೈಸ್ ಮಾಡೆಲ್ಸ್ ಹಂಗೆ ಬರ್ದಿರ್ತಾರ ಅದನ್ನ. ಓಕೆ ಓಕೆ, ಎಕ್ಸಾಕ್ಟ್ ಆಕ್ಚುಲಿ ನಮ್ಮ ಪ್ರಕಾರ ನೋಡಕತ್ರ 2.35 ಅಂತಂದ್ರೆ ಇಲ್ಲೇ. ಓಕೆ, ಇಲ್ಲೆಲ್ಲ ಕರೆಕ್ಟ್ ಮಿಡ್ಲ್ ಅಂದ್ರೆ ಇಲ್ಲಿಂದ ಈ ಕಡೆ ನಾನ್ ಲೀನಿಯರ್, ಈ ಕಡೆ ಲೀನಿಯರ್. ಹೌದಾ? ಗ್ರಾಫ್ ನೋಡಕತ್ರ ಆಕ್ಚುಲಿ ಲೀನಿಯಾರಿಟಿ ಎಲ್ಲಿಂದ ಚಲೋ ಹೋಗೈತಿ ನನಗೆ ಅನ್ಸುತ್ತೆ. ಇಲ್ಲಿ ನೋಡ್ರ ಲೀನಿಯರ್ ಎಲ್ಲಿಂದ ಚಲೋ ಹೋಗೈತಿ ಇದು ಕರೆಕ್ಟ್. ಅದನ್ನ ಏನಿಲ್ಲ ಮಾರಿ ಮಣ್ಣ ಇಲ್ಲಿ ಒಂದ್ಕಿಲ್ ಹೇಳಕ್ ಬರಂಗಿಲ್ಲ. ತಡಿಯ ಚಂದಾಗಿ ಅದನ್ನ ಮ್ಯಾಕ್ಸಿಮೈಸ್ ಮಾಡೋದು. ಮೊದ್ಲು ಇಷ್ಟ ಮಾಡ್ಲ್ಯಾ ನೋಡ, ಕರೆಕ್ಟ್ ಎಲ್ಲಿ ಫಾಲೋ ಆಗ್ತೈತಿ. ಇಲ್ಲೇನೋ ಸ್ವಲ್ಪ ಹಿಂಗ್ ಸ್ಟ್ರೇಟ್ ಬಂದಂಗ ಒಂದ್ ಸ್ವಲ್ಪ ಹಿಂಗ್ ಹೊಂಟತ್ ನೋಡೋದು. ಇಲ್ಲೇನೋ ಹಿಂಗ್ ಸ್ಟಾರ್ಟ್ ಆಗೈತಿ. ಅವಾಗ ವಿನ್ ಇಲ್ಲೆಲ್ಲ ಇಷ್ಟ ಐತಿ ನೋಡಪ್ಪ, ಅದು 2.5. ಹಾ, ನಾವು 3.5 ಅಂದಿದ್ದೇವೆ. ಇಲ್ಲಿಂದ ಚಲೋ ಆತ್ ನೋಡೋದು ಲೀನಿಯರಿಟಿ. ಕರೆಕ್ಟ್ ಆಂಪ್ಲಿಫೈಯರ್ ಒಳಗೆ ಚಂದ ಕಾಣತೈತಿ ಇಲ್ಲಿಂದ ಇಲ್ಲಿ ಮಟ. ಹೌದಲ್ಪ? ಅಂದ್ರೆ ಈ ಪಾಯಿಂಟ್ ನೋಡ್ಗ, ಇದ್ರ ಮೇಲ್ಗಡೆ ಒಳ್ಳೆ ಚಂದ ಲೀನಿಯರ್ ಆಗಿ ಕಾಣತೈತಿ ನಮಗ್. ಹೌದಲ್ಲ? ಅಂತಂದ್ರೆ ಈ ಪಾಯಿಂಟ್ ಅಂತಂದ್ರೆ ಇಲ್ಲಿಂದ ಹಿಂಗ್ ನೋಡಾಕತ್ರ ಇದು ಎಷ್ಟ ಆಗ್ಬೋದು? ಇದು 2.25 ಕಡಿಮೆ ಐತಿ. ಹೌದಲ್ಲ? ಇಲ್ಲಪ್ಪ ಈ ವಿನ್ ಕರೆಕ್ಟ್, ಈ ವಿನ್ ಇಲ್ಲಿ ಕಡಿಮೆ ಹಾಕೋಂತ ಹೋದಂಗ ಇಲ್ಲಿಂದ ಇದಕ್ಕಿಂತ ಕಡಿಮೆ ಆದಾಗ ಮಾತ್ರ ನಂಗೆ ಈ ಲೀನಿಯರ್ ಕಾಣತಿಲ್ಲ. ಇದು ಲೀನಿಯರ್ ಆಂಪ್ಲಿಫೈಯರ್ ಅಂತಂದ್ರೆ ಇದು ಆಲ್ಮೋಸ್ಟ್ 2.1 ಎಷ್ಟೈತೆ. ನಾವು ಅನ್ಕೊಂಡಿದ್ದು 2.35. ಓಕೆ, ಅದನ್ನ ಸ್ಪೈಸ್ ಮಾಡಲ್ಸ್ ಹೋಗಿ ಓದ್ಬೇಕಾತಂಗ ನಾವು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದ್ಯಾಟ್ ಇಲ್ಲಿ ಫ್ಲಾಟನ್ ಆಗ್ಬೇಕು, ಅದು 0ದಿಂದ VT ತನಕ. ಹೌದಲ್ಲ? ಕಟ್ ಆಫ್ ಆಗ್ಬೇಕು. ಹೌದಲ್ಲ? ಆದ್ರೆ ಇಲ್ಲಿ ನೋಡಿದ್ರೆ ನನಗೆ ವಿ ಔಟ್ ತೋರ್ಸಾಕತ್ತೈತಿ ಕಡಿಮೆ ಆಗ್ತಕ್ಕಂಥದ್ದು. ಇದು ಫ್ಲಾಟ್ ಇರಬೇಕಾಗಿತ್ತು.
ಲೀನಿಯರ್ ಅಪ್ಪ ಇದೆ, ನಾನು ಲೀನಿಯರ್ ಅಲ್ಲ. ಇಲ್ಲೇನೋ ಒಂದು ಸ್ವಲ್ಪ ಜಿಂಗ್ಜಾಂಗ್ ಬಂದತ್ತ, ಅದನ್ನ ನೋಡ್ಬೇಕು ಹೋಗಿ ಅಸೈನ್ಮೆಂಟ್ ಆಗಿ ತಗೊಳ್ಳೋಣ. ಓಕೆ, ಇಲ್ಲೆಲ್ಲೋ 0.7 ಅಂದ್ರೆ ನಮ್ಗೆ ಇಲ್ಲಿಂದಪ್ಪ, ಹೌದಲ್ಲ, ತೆಳಗಿಂದ ಆಫ್ ಇರ್ತೈತೆ. ಆಫ್ ಇತ್ತಪ್ಪ ಅಂತಂದ್ರೆ ಆಫ್ 0ದಿಂದ VT ತನಕ ನಾ ಎಷ್ಟ ಇದು ಮಾಡಿದ್ರು ಸತಿ ಅದು ಆನ್ ಆಗಬಾರ್ದು. ಓಕೆ, ಆನ್ ಆಗಬಾರ್ದಪ್ಪ ಅಂತಂದ್ರೆ ನನಗೆ ಆ್ಯಕ್ಚುಲಿ ಗ್ರಾಫ್ ಹೆಂಗೆ ಕಾಣ್ತೈತೆ ಅಂತಂದ್ರೆ ಕರೆಂಟ್ ಹರಿಬಾರ್ದು ಅಂತ. ಲಕ್ಷ ಕೊಡ್ರಪ್ಪ, ಹೇಳ್ತಾನೆ ಯಾಕಂತ. ಇಲ್ಲಿ ನೋಡ, 0ದಿಂದ VT ಅಂತಂದ್ರೆ ಇದು ಆಫ್ ಇರ್ಬೇಕಾ, ಆಯ್ತಾ? ಇದು ಆಫ್ ಇತ್ತಪ್ಪ ಅಂದ್ರೆ ಇದ್ರ ಕರೆಂಟ್ ಹರಿಬಾರ್ದ. ಕರೆಂಟ್ ಹರಿಬಾರ್ದು ಅಂತಂದ್ರೆ ಇದು ಆಫ್ ಇತ್ತಪ್ಪ ಅಂದ್ರೆ ಇದು ಆ್ಯಕ್ಚುಲಿ ಇಲ್ಲೊಂದು ಡಿಫ್ಯೂಷನ್ ಕ್ಯಾಪ್ ಆಕೈತೆ. ಓಕೆ, ಈ ವಿನ್ 0 VTಗಿಂತ ಕಡಿಮೆ ಇದು ಅಷ್ಟ ವೋಲ್ಟೇಜ್ ಎಷ್ಟು ಕರೆಂಟ್ ಬರುತ್ತಲ್ಲ ಅಷ್ಟು ಚಾರ್ಜ್ ಮಾಡಿ ಕುಂದಿರ್ಬೇಕು. ಕರೆಕ್ಟ್ ಅಲ್ಲ? 0ದಿಂದ VT ತನಕ ಅಷ್ಟೇ ಇರ್ಬೇಕು, ಇದು ಕಾನ್ಸ್ಟಂಟ್ ಇರ್ಬೇಕು ವಿ ಔಟ್. ಇಲ್ಲಿ ಮಾತಾಡಿದ್ವಲ್ಲಿ, ಇಲ್ಲಿ 0ದಿಂದ VT. ಆದ್ರೆ ಇಲ್ಲಿ ನನಗೆ ವೋಲ್ಟೇಜ್ ಚೇಂಜ್ ಕಾಣತೈತಿ. ಆ್ಯಕ್ಚುಲಿ ನೋಡಿದ್ರೆ ಇದ್ರಾಗ ಪ್ಲಾಟ್ನಾಗ ಇದು ಸ್ಪೈಸ್ನಾಗ ನೋಡಿದ್ರೆ ನಮ್ಗೆ ಗ್ರಾಫ್ ಹಿಂಗೆ ಬರತ್ತದಲ್ಲ, ಹಿಂಗೆ ಬರತೈತೆ ಅಂತಂದ್ರೆ ಅದ್ರ ಅರ್ಥ ಏನು ಗೊತ್ತನ, ಇದು ಆಫ್ ಇಲ್ಲ, ಇದ್ರಾಗ ಕರೆಂಟ್ ಹರಿಯಾತೈತಿ. ಸ್ಟಿಲ್ ಇದ್ರಾಗ ಇನ್ನೂ ಕರೆಂಟ್ ಹರಿಯಾತೈತಿ. ಅದರ ಅರ್ಥ ಏನು, ಪ್ರಾಕ್ಟಿಕಲಿ ಮಾಡೆಲ್ ಹಂಗೆ ಮಾಡ್ಯಾರ, ಹಂಗೈತೆ ಅದು. ಆ್ಯಕ್ಚುಲಿ ನಾವು ID ವರ್ಸಸ್ VGS ನೋಡಕತ್ರ, ಕರೆಕ್ಟ್ ಹೋದಲ್ಲ ಇದು ID ವರ್ಸಸ್ VGS. VT ದಾಟಿದ ಮೇಲೆ ಕರೆಂಟ್ ಹರಿತೈತೆ ಅಂತೇವೆ ನಾವು, ಕರೆಕ್ಟಾ? ಅದ್ರ ಗ್ರಾಫ್ ಹಿಂಗೆ ತೆಗಿತೇವೆ ನಾವು, ಹೌದಲ್ಲ? ಇಲ್ಲೇ 0 ಅಂತ ಕನ್ಸಿಡರ್ ಮಾಡ್ತೀವಿ. ಹಿಂಗೆ 0 ಇರಂಗಿಲ್ಲ, ಒಂದು ಸ್ವಲ್ಪ ಕರೆಂಟ್ ಇರ್ತೈತಿ ಹಿಂಗೆ. ಅದ ಕರೆಂಟ್ ಹರಿಯಾಣಿಕಿನ ನನಗೆ ಇಲ್ಲಿ ಏನು ಮಾಡ್ತೈತಪ್ಪ ಅಂತಂದ್ರೆ ಅಷ್ಟು ವೋಲ್ಟೇಜ್ ಚೇಂಜ್ ಕಾಣಿಸ್ತೈತಿ. ಗೊತ್ತಾತ? ಓಕೆ, ಚಂದ ಅನಿಸ್ತಪ್ಪ ಅದು. ನಿಮಗೆ ಹೆಂಗೆ ಅನಿಸ್ತು? ಚಲೋ ಅನಿಸ್ತಾ? ಆತಪ್ಪ ಕುಂಬಾರಸ್ವಾಮಿ, ಈಗ ನಮ್ಗೆ ಇದು ಆಂಪ್ಲಿಫೈಯರ್ ಚಂದ ಅನ್ಸತ್ತದ ನಿನಗಿದು. ವಿ ಔಟ್ ಈ ನಮ್ನಿ ಬರತ್ತದ ನೋಡ. ಅದು ಬಿಡಪ್ಪ, ಅದಕ್ಕೆ ಏನು ಡಿಸೈಡ್ ಮಾಡೋದು ಮತ್ತೆ ಬೇರೆ ಫ್ಯಾಕ್ಟರ್, ಅದನ್ನ ಹೇಳ್ತಾನಂತ. ನನಗೀಗ ಇದನ್ನ ಹೇಳಿ, ಇದು ಗೇನ್ ಕಡಿಮೆ ಐತಿ ಇದ್ರಾಗ, ಹೌದಲ್ಲ? ಮತ್ತೆ ಗೇನ್ ಕಡಿಮೆ ಇದ್ದಿದ್ದಕ್ಕೆ ನಿಮ್ಗೆ ಸ್ವಿಂಗ್ ಕಾಣುವಲ್ಲ ಅಷ್ಟೇ. ವಿನ್ ನಾ ದೊಡ್ಡ ಚೇಂಜ್ ಮಾಡಿದ್ರೆ ವಿ ಔಟ್ ಕಡಿಮೆ ಆಕೈತಿ ಕರೆ ನೆಗೆಟಿವ್ ಸ್ಲೋಪ್ನೊಳಗೆ, ಆದ್ರೆ ಭಾಳ ಕಡಿಮೆ ಆಗೋದು. ಹೈಗೇನಿಗೆ ಮತ್ತೆ ಬೇರೆ ಡಿಸೈನ್ ಐತದ, ಮಾತಾಡೋಣ ಹಗರ್ಕ ಮೆಲ್ಕ. ಈಗ ಸದ್ಯಕ್ಕೆ ಇದನ್ನ ವಿನ್ ವರ್ಸಸ್ ವಿ ಔಟ್ ನೋಡಿದ್ರೆ ನೀನು ಚಂದ ಆಂಪ್ಲಿಫೈಯರ್ ಅನಿಸ್ತತಿದು. ನಿನಗೆ ಆಂಪ್ಲಿಫೈಯರ್ ಚಲೋ ಆಂಪ್ಲಿಫೈಯರ್ ಕರೆಸ್ಕೋಬೇಕಂತಂದ್ರೆ ಅದಕ್ಕೆ ಏನಿರ್ಬೇಕು? ವಾಟ್ ಈಸ್ ದ ಮೇನ್? ಓಕೆ, ಇರ್ಲಿಪ್ಪ, ಕರೆಕ್ಟಾ? ಆಂಪ್ಲಿಫೈಯರ್ ಚಲೋ ಆಂಪ್ಲಿಫೈಯರ್ ಅನಿಸ್ಕೋಬೇಕಂತಂದ್ರೆ ಏನಿರ್ಬೇಕು? ಗೇನ್ ಏನಿರ್ಬೇಕು? ಕಾನ್ಸ್ಟಂಟ್ ಇರ್ಬೇಕು ಆತ. ಅಂತಂದ್ರೆ ಗೇನ್ ಕಾನ್ಸ್ಟಂಟ್ ಇರ್ಬೇಕಂದ್ರೆ ಎರಡು ಮಾಸ್ ಏನದವ ಎಲ್ಲಿರ್ಬೇಕು? ಅವು ಅಂದ್ರೆ ಲೀನಿಯಾರಿಟಿ ಒಬೇ ಆಗ್ತದೆ, ಕರೆಕ್ಟಾ? ಇಲ್ಲಿ ನಮ್ದು ಲೀನಿಯರ್ ಐತಿದೆ ಆಂಪ್ಲಿಫೈಯರ್, ಹೌದಲ್ಲ? ಹೌದಲ್ಲ? ಬರೇ ಈ ಕಡೆಯಿಂದ 2.1 ಇಲ್ಲಿ ಇದ್ರ ಮ್ಯಾಲ ಅಷ್ಟ ನನಗ ಒಳ್ಳೆ ಚಂದ ಆಂಪ್ಲಿಫೈರ್ ಆಗತೈತಿ ಇದು. ಸಾರಿ, ಇದ್ರ ಒಳಗಡೆ ಈ ಬಿಗಿನ್ 2.1 ಗಡೆ ಅಕಸ್ಮಾತ್ ಈ ರೀಸನ್ ಒಳಗ ಅಷ್ಟಪ್ಪ ಒಳ್ಳೆ ಚಂದ ಆಂಪ್ಲಿಫೈರ್ ಆಗತದ ನನಗೆ, ಹೌದಲ್ಲ? ಅಂದ್ರೆ ನಾ ವಿನ್ ವೋಲ್ಟೇಜ್ ಏನ್ ಮಾಡ್ಬೇಕಾತು, ವಿನ್ ಡ್ಯಾಶ್ ಒಳಗಡೆ ಸ್ವೀಪ್ ಮಾಡಿದ್ರೆ ನನಗೆ ಚಂದ ಆಂಪ್ಲಿಫೈರ್ ಆಗಿ ಕಾಣ್ತೈತಿ. ಬರೋಬರಿನ? ಓಕೆ, ಬರ್ಕೋರ್ಬೇಕು ಅದನ್ನ, ಬರ್ಕೋರಿ. ವಿನ್ ಡ್ಯಾಶ್ ಒಳಗಡೆ ವಿನ್ ಇದ್ರ ಚಂದೊಂದು ಆಂಪ್ಲಿಫೈಯರ್, ಲೀನಿಯರ್ ಆಂಪ್ಲಿಫೈಯರ್ ಆಗಿ ಕಾಣ್ತೈತಿ, ಬರ್ಕೋರಿ. ಅದನ್ನೊಂದು ಮಾಡ್ತಾನೆ. ನೆಕ್ಸ್ಟ್ ವಿನ್ ಡ್ಯಾಶ್ ಮೇಲ್ಗಡೆ ಸ್ವಿಂಗ್ ಮಾಡೋಣ, ಇದನ್ನ ಹೊಲಸ್ ಕಾಣಿಸೋಣ ಬೇಕಂತೇಳಿ.
ಇದ್ರಾಗ ಲೀನಿಯರ್ ಕಾಣತೈತಿ ಹೋದಲ್ಲ ಇಲ್ಲಿ ಹಾ ಸರ್ ಇದೊಂದು ನಂದು ವಿ ಇನ್ ಡ್ಯಾಶ್ ಅಂತಂದ್ರ ಇದರ ಲೈನ್ ಹಾಕಿದನಲ್ಪ ಇಲ್ಲಿ ಇದ್ರ ಮೇಲ್ಗಡೆ ಇದ್ರ ಒಳಗಡೆ ವಿ ಇನ್ ಏನ್ ಚೇಂಜ್ ಆಕತ್ತಲ್ಲ ಲೀನಿಯರ್ ಆಂಪ್ಲಿಫೈಯರ್ ಅಕಸ್ಮಾತ್ ಈ ಗೆರೆ ದಾಟಿ ಈ ರೆಡ್ ಲೈನ್ ಹೋತಪ್ಪ ಅಂತಂದ್ರ ನಾನ್ ಲೀನಿಯರ್ ಕಾಣತೈತಿ ಹೌದಲ್ಲ ಎರಡು ಮಿಕ್ಸ್ ಐತೆ ಈಗ ಸಪ್ರೇಟ್ ಮಾಡೋಣ ಈಗ ಲೀನಿಯರ್ ಒಳಗೆ ಚಂದ ಮಾಡ್ಸೋನು ಇನ್ನೊಂದು ಹೊಲಸು ಪಕ್ಕ ನಾನ್ ಲೀನಿಯರ್ ಗತೆ ಕಾಣಿಸೋನು ಓಕೆ ಸರ್ ಹಂಗಂತೇಳಿ ಸೈನ್ ವೇವ್ ಹಂಗೆ ಕೊಡ್ಬೇಕು ಹೋದಲ್ಲ ನಾನೀಗ ಇನ್ಪುಟ್ ವೋಲ್ಟೇಜ್ ಕೊಡ್ಬೇಕು ನಾನು ವಿ ಇನ್ ಡ್ಯಾಶ್ ಎಷ್ಟು ಇರ್ಬೇಕಪ್ಪ ಇಲ್ಲಿ ಮ್ಯಾಕ್ಸಿಮಮ್ ಇದ್ರಾಗ ನೋಡಾಕತ್ರ 2.1 ಹೋದಲ್ಲ ಇದು 2.2 ಅಥವಾ 2.3 ಇಲ್ತಾರ ನೀನು ಮಾರಿ ಮನೇಲಿ 2.1 ಇಲ್ತ ಓಕೆ ಸರ್ 2.1 ಆತಂದ್ರೆ ಇದನ್ನ ಹೆಂಗ್ ಚೇಂಜ್ ಮಾಡ್ಲಿ ಹಂಗಾರ 2.1 ಅಲ್ಲೇ ಅಲ್ಲ ಇಲ್ಲಪ್ಪ ಎರಡ ವೋಲ್ಟೇಜ್ ಅಂತ ಇಟ್ಕೋರಪ್ಪ 2 ಅಂತಾನೆ ಇಟ್ಕೊಂಡ್ಬಿಡ್ರಿ ಯಾಕ ಆತ ಓಕೆ ವಿ ಇನ್ ಡ್ಯಾಶ್ 2 ಅಂತಂದ್ರೆ 2 ಒಳಗ ಓಡಾಡ್ಸೋಣ ಅಂದ್ರೆ ಸೈನ್ ವೇವ್ ಹಿಂಗ್ ಬರ್ಬೇಕು ಇದು 2 ಹಿಂಗ ಚೇಂಜ್ ಆದ್ರೆ ಸಾಕು ನಾವು ಹಿಂಗ ಹೌದಲ್ಲ ಅಂದ್ರೆ 1 ಬರಿಬೇಕು ಹೌದಲ್ಲ ಎಲ್ಲಿದೆಯೋ ಕೇಟ ಇದನ್ನ ವಿ ಇನ್ ಡ್ಯಾಶ್ ಏನದಪ್ಪ ಈಗ 1 ಆತು 1 ಆತ ಅಲ್ಲೇ ಹಿಂಗ್ಯಾಕೆ ಹತ್ತಿದ ಏನು ತಪ್ಪು ಮಾಡಿದ್ನ ಏನಿಲ್ಲರ ಕರೆಕ್ಟ್ ಆಯ್ತು ಕರೆಕ್ಟ್ ಇದೆ ಸರ್ ಬಟ್ ಅದ್ರ ಇದು ಕಟಾಪ್ ಮಾಡಿದ್ರು ಸರ್ ಯಾವ್ದು ಕಟಾಪ್ ಅಂದ್ರೆ ಇಲ್ಲಿ ಪೀನ್ ಫುಲ್ ಫ್ಲಾಟ್ ಪೀನ್ ಲೆಸ್ ದನ್ 0.7 ಇದ್ರು ಅದು ಫ್ಲಾಟ್ ಯಾಕೆ ಕಾಣಾಕತ್ತಿಲ್ಲ ಹೇಳೋದು ಅದ ಸಮ್ ಸ್ಪೈಸ್ ನೋರೆಲ್ಲ ಹಂಗ ಬರ್ದಿರ್ತಾರೆ ಮತ್ತೆ ಇಲ್ಲ ಪ್ಯಾರಾಬೋಲಿಕ್ ನೇಚರ್ ಅಪ್ಪ ಅದು 0 ದಿಂದ ವಿಟಿ ತನಕ ವಿಟಿ ಪ್ಲಸ್ ವಿಟಿ ಆದ್ಮೇಲೆ ವಿಟಿ ಒಳಗಡೆ ಅಲ್ಲಿ ಕರೆಂಟ್ ಹರಿತೈತಿಲ್ಲ ಹೌದು ಸರ್ ಅದಕ್ಕೆ ನನಗೆ ಇಲ್ಲಿ ವೇರಿಯೇಷನ್ ಕಾಣತೈತಿ ವಿ ಔಟ್ ಅದು ಇಲ್ಲ ಫ್ಲಾಟ್ ಹಾಕಿತ್ತು ಅದು ಕರೆಕ್ಟ್ ಸರ್ ಎಲ್ಲ ಇಲ್ಲಿ ಆ ಕರೆಂಟ್ ಹರಿಯೋದ್ರ ಸಂಬಂಧ ನನಗೆ ಹಿಂಗೆ ಕಾಣತೈತಿ ಇಲ್ಲಿ ವೇರಿಯೇಷನ್ ಬಟ್ ಇದು ಲೀನಿಯರ್ ಆಕತಿಲ್ಲ ಗೊತ್ತಿಲ್ಲ ಲೀನಿಯರ್ ಇರಾಕಿಲ್ಲ ನನಗೆ ಅನ್ಸಿದ ಮಟ್ಟಿಗೆ ನೋಡ್ಬೇಕು ಸೂತ್ರ ಹೋಗಿ ಗೊತ್ತಾತ ಓಕೆ ಸರ್ ಗೇಟ್ ವೋಲ್ಟೇಜ್ ವಿಟಿಗಿಂತ ಕಡಿಮೆ ಇದ್ದಾಗ ಚಾರ್ಜಸ್ ಆಗ ತಾನೇ ಬರ್ತಾ ಇರ್ತಾವು ಆದ್ರೂ ಸತಿ ಕರೆಂಟ್ ಹರಿದು ಕಾಣತೈತಿಪ್ಪ ಅಂತಂದ್ರ ಅಷ್ಟ ಕರೆಂಟ್ ನನಗೆ ನೋಡ್ ವೋಲ್ಟೇಜ್ ಹಿಂದೆ ಮುಂದೆ ಮಾಡಾಕತ್ತೈತಿ ಓಕೆ ಆ ಒಂದು ಚೇಂಜಸ್ ವಿಟಿ ತೆಳಗಡೆ ಪ್ಯಾರಬಲ್ ಆಯ್ತು ಎಕ್ಸ್ಪೋನೆನ್ಷಿಯಲ್ ಆಯ್ತು ಗೊತ್ತಿಲ್ಲ ನನಗೆ ಬಟ್ ಇರ್ಲಿ ಸೊ ಚಂದ ಅನಿಸ್ತಪ್ಪ ಈಗಿದ ಹಾ ಸರ್ ಕರೆಕ್ಟ್ ಸೊ ಮಿನಿಮಮ್ ವಿ ಔಟ್ ಎಷ್ಟೈತೆ ಟೂ ಯಾಕೈತದ ಆಕ್ಚುಲಿ ಹಿಂಗ್ ಯಾಕೆ ಆಗ್ಲಿಲ್ಲ ಇಲ್ಲಿತ್ರ ಹಿಂಗ್ 0 ಬಂದ ಹಿಂಗ್ ಯಾಕೆ ಆಗ್ಲಿಲ್ಲ ಅಪೋಸಿಟ್ ಹೋದಲ್ ಒಟ್ಟ ಹಿಂಗ್ ಯಾಕೆ ಆಗ್ಲಿಲ್ಲ ಹಿಂಗ್ ಯಾಕೆ ಆತಿದ ಅದು ಯೂನಿವರ್ಸ್ ಆಂಪ್ಲಿಫೈಯರ್ ಅದಪ್ಪ ಇದ ಬ್ಲೂ ಕಲರ್ ಗ್ರಾಫ್ ತೆಳಗಡೆ ಯಾಕೆ ಶಿಫ್ಟ್ ಆಗ್ಲಿಲ್ಲ ಇದರ ಮಿರರ್ ಇಮೇಜ್ ಹಾಕ್ಲಿಲ್ಲ ವಿನ್ ಇದು ಸರಿ ಬಯಾಸ್ ವೋಲ್ಟೇಜ್ ಪ್ಲಸ್ ವಿಟಿ ಆಗುತ್ತಲ್ಲ ಹೌದಲ್ಲ ಹಾ ಇದಪ್ಪ ವಿ ಮಿನಿಮಮ್ ಏನಾಕೈತೆ ಅವಾಗ ವಿ ಔಟ್ ಮಿನಿಮಮ್ ಎಷ್ಟು ಇರ್ತೈತೆ ನಿಮ್ಮ ಬ್ಯಾಂಕ್ ಹತ್ರಿ ಅಂದ್ರೆ ಈಗ ಎರಡು ಸ್ಯಾಚುರೇಷನ್ ಒಳಗ ಅದಾವಿಲ್ಪ ಹೌದ್ರಿ ಸರ್ ಹಾ ಹಂಗಾರ ವಿ ಔಟ್ ಮಿನಿಮಮ್ ಎಷ್ಟು ಇರ್ತತೆ ಕ್ಲೂ ಕೊಡ್ಲೆ ಅದು ಗ್ರಾಫ್ ನೋಡ್ರಿ ಅದನ್ನ ಎಲ್ಲಿರ್ತದ ಅಯ್ಯೋ ಎಲ್ಲಿತ್ತ ಹಾ ಇದು ಮ್ಯಾಕ್ಸಿಮಮ್ ಅಂಕರ್ ಗೊತ್ತಾತ ಸರ್ ಹಾ ವಿ ಮೈನಸ್ ವಿಟಿ ಹೌದಲ್ಲ ಎಲ್ಲೈತಪ್ಪ ಅದ ಯಾವುದು ಹಾ ಇಲ್ಲೈತಿ ಅದ ಸೊ ಎರಡು ಸ್ಯಾಚುರೇಷನ್ ಐತಿ ಇದು ಸ್ಯಾಚುರೇಷನ್ ಐತಿ ತೆಳಗಿಂದ ಸ್ಯಾಚುರೇಷನ್ ಐತಿ ವಿ ನಾನು ಇಲ್ಲೇ ಓಡಿಸಾಡಕತ್ತಾನಂತಂದ್ರ ವಿ ಔಟ್ ಮಿನಿಮಮ್ ಎಲ್ಲೈತಿ ನಂದ ಇಲ್ರಿ ಅದ ಏನ ಇದಾಗಿತ್ತಲ್ಲ ಇದ ಹೋದಲ್ಲ ಮ್ಯಾಕ್ಸ್ ವಿನಿಗೆ
ಇಂಟರ್ಸೆಕ್ಟ್ ಆಗಿದೆ. ಒಟ್ಟು ಇಲ್ಲೆಲ್ಲ ಇದ ಪಾಯಿಂಟ್ ಹೋದಲ್ಲ. ಹಾ ಹ್ಮ್ ಅಪ್ಪ ಇಲ್ಲ ಐತಲ್ಲೋ ಹಾ ಸರ್. ಈ ಸೈನ್ ವೇವ್ ನಾ ಕೊಡ್ತಾ ಇರೋದು ಎಲ್ಲಿಂದಪ್ಪ 0 ಅಂತಂದ್ರೆ ಹಿಂಗೆ ಹೋದಲ್ಲ. ಏನು ಮಾಡತ್ತ ನಾನು 0ದಿಂದ ಹಿಂಗೆ ಹೋಗಿ ಮತ್ತು ಇದನ್ನ ಇಷ್ಟ ಹಿಂಗೆ ಚೇಂಜ್ ಮಾಡತ್ತೀನಿ. ಕರೆಕ್ಟ್ ಹೋದಲ್ಲ ನಂದು ಹೌದಾ ಸರ್? ಈ ಸೈನ್ ವೇವ್ ಹಾ ಫಸ್ಟ್ ಇಲ್ಲಿ 0 ಇರ್ತೈತಿ, ಆಮೇಲೆ ಈ ಗ್ರಾಫ್, ಆಮೇಲೆ ಇದ್ರ ಗ್ರಾಫ್ ವಿ ಇನ್ ಡ್ಯಾಶ್ ತನಕ ಅಷ್ಟೇ. ಆದ್ರೆ ಆ್ಯಕ್ಚುಲಿ ವಿ ಇನ್ ಡ್ಯಾಶ್ಗಿಂತ ಕಡಿಮೆ ಇಟ್ಟ ನಾನು ಹೋದಲ್ಲ. ಅಂದ್ರೆ ಇಲ್ಲೆಲ್ಲ ಕಡಿಮೆ ಇದಂದ್ರೆ ಇದು ಇಲ್ಲೆಲ್ಲ ಪಾಯಿಂಟಪ್ಪ. ಇದ್ರ ಕೆಳಗಡೆ ಇಲ್ಲೇನು ಇಂಟರ್ಸೆಕ್ಟ್ ಆಗತ್ತಲ್ಲ ಅದ ವಿ ಔಟ್ ಮಿನಿಮಮ್ ನಿಂದ ಅಂದ್ರೆ ಈ ಪಾಯಿಂಟ್. ಓಕೆ, ಇದು ಆಲ್ಮೋಸ್ಟ್ ದಿಸ್ ಪಾಯಿಂಟ್ ಈಸ್ ಈಕ್ವಲ್ ಟು ವಾಟ್? ಈ ವಿ ಔಟ್ ಈಕ್ವಲ್ ಟು ಎಷ್ಟಪ್ಪ? ಅಷ್ಟು ಕಾಣ್ಬೇಕು ನೀನು. ಅಂದ್ರೆ ವಿ ಇನ್ ಡ್ಯಾಶ್ ಮೈನಸ್ ವಿ ಟಿ. ವಿ ಇನ್ ಡ್ಯಾಶ್ ಅಂತ ಗೊತ್ತೈತಿ ನನಗೆ ಎಷ್ಟು. ಇದ್ರಾಗ ವಿ ಟಿ ಕಳೆದ್ರೆ ಎಷ್ಟು ಆಕೈತೆ? ಸಾರಿ ವಿ ಇನ್ ಮೈನಸ್ ವಿ ಟಿ ಹೋದಲ್ಲ. ವಿ ಇನ್ ಎಷ್ಟಾಕೈತೆ ಅವಾಗ 2 ಐತಿ. ಇದ್ರ ಮೈನಸ್ ವಿ ಟಿ ಅಂತಂದ್ರೆ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ 2 ಮೈನಸ್ ವಿ ಟಿ ಇರಂಗಿಲ್ಲ, ಆಲ್ಮೋಸ್ಟ್ ವಿ ಇನ್ನ ಇರ್ತೈತಿ. ಇದು ವಿ ಔಟ್ ಮಿನಿಮಮ್ ಈಸ್ ಈಕ್ವಲ್ ಟು ವಿ ಇನ್ನ ಇರ್ತೈತಿ. ಇಲ್ಲಿ ವಿ ಇನ್ ಮೈನಸ್ ವಿ ಟಿ ಹೋದಲ್ಲ. ವಿ ಇನ್ ಮೈನಸ್ ವಿ ಟಿ ಕಾಣವಲ್ದು ಇಲ್ಲಿ, ಯಾಕಂದ್ರೆ ಅಷ್ಟು ಕರೆಂಟ್ ಹರಿ ಆತೈತೆ ಅಂತ ಹೇಳಿದ್ನಲ್ಲ ಅಲ್ಲಿ. ಓಕೆ, ಅದು ಅಷ್ಟು ವಿ ಟಿ ಡ್ರಾಪ್, ಇದು ವಿ ಟಿ ಮಿನಿಮಮ್ ಕಾಣೋದಲ್ಲ, ಸ್ವಲ್ಪ ಅಷ್ಟೇ ಚೇಂಜಸ್ ಕಾಣ್ತೈತಿ ಇಲ್ಲಿ ಅಷ್ಟೇ. ಬಟ್ ಇಟ್ಸ್ ಆಲ್ಮೋಸ್ಟ್ ಈಕ್ವಲ್ ಟು ವಿ ಇನ್ ಇಲ್ಲಿ. ಇಲ್ಲ ಐತಲ್ಲ, ನಾ ಆ್ಯಕ್ಚುಲಿ ವಿ ಇನ್ ಡ್ಯಾಶ್ ಈಕ್ವಲ್ ಟು ಸಾರಿ ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಇರ್ತದಪ್ಪ ಅಂತಂದ್ರೆ ಇಷ್ಟು ವಿ ಇನ್ ಇತ್ತಪ್ಪ ಅಂತಂದ್ರೆ ಕರೆಕ್ಟ್ ಇಲ್ಲಿ ವಿ ಔಟ್ ಅಷ್ಟ ಆಗ್ಬೇಕಂತಂದ್ರೆ ಇದು ವಿ ಡಿ ಶಾರ್ಟ್ನೊಳಗೆ ಇರ್ಬೇಕು ಹೋದಲ್ಲ. ಇದು ಮಾಸದ ಇದು ವಿ ಡಿ ಶಾರ್ಟ್ನೊಳಗೆ ಇಲ್ಲ. ಇದು ಆ್ಯಕ್ಚುಲಿ ನಾನು ಇದಕ್ಕಿಂತ ಒಂದು ಸ್ವಲ್ಪ ಎಲ್ಲೈತಿದೆ, ಇಲ್ಲೆಲ್ಲೇ ಐತೆ ಪಾಯಿಂಟ್ ಇದು. ಹೌದಾ? ಸೊ ಹಿಂಗಿದ್ದಾಗ ಇವೆರಡು ಇಂಟರ್ಸೆಕ್ಷನ್ ಇಲ್ಲಿ ಆಕೈತಿ. ಅವಾಗ ಡಿರೈವಿಂಗ್ ದ ವಿ ಔಟ್ ಇನ್ ಟರ್ಮ್ಸ್ ಆಫ್ ವಿ ಇನ್ ಸ್ವಲ್ಪ ಕಷ್ಟ ಆಕೈತಿ, ಅದನ್ನು ನೋಡ್ಬೇಕು. ಓಕೆ, ಅಕಸ್ಮಾತ್ ಎಕ್ಸಾಕ್ಟ್ಲಿ ಇದು ವಿ ಇನ್ ಡ್ಯಾಶ್ ಇದ್ದಿತ್ತಪ್ಪ ಅಂದ್ರೆ ಖರೆ ಮೈನಸ್ ವಿ ಟಿ ಹಾಕಿತ್ತು. ಆದ್ರೆ ನಾವು ಮಾಡಿದ್ದು ಬರೀ 2 ವೋಲ್ಟೇಜ್ ತನಕ. ಇಲ್ಲಿ ನೋಡಕತ್ರ ಇದು ಲೀನಿಯರ್ ಆಗಿ ಕಾಣೋದು 2.1 2.2 ಸಮಥಿಂಗ್ ಎಲ್ಲೋ ಬಂದಿತ್ತು ಇದು ಮ್ಯಾಕ್ಸಿಮಮ್. ನಮ್ದು 2.35 ಬಂದಿತ್ತು. ಬಟ್ ಆ್ಯಕ್ಚುಲಿ ಸ್ಪೈಸ್ ಮಾಡಲ್ ಕರೆಕ್ಟ್ ಎಕ್ಸಾಕ್ಟ್ ರಿಸಲ್ಟ್ ನೋಡಿದ್ರೆ 2.15ನೋ 2.2ನೋ ಬಂದಿತ್ತು. ಅಲ್ಲಿ ತನಕ ಅಷ್ಟು ಸ್ವೀಪ್ ಮಾಡ್ರಿ ಇದನ್ನ. ಅವಾಗ ಇಲ್ಲಿ ಇದು ಸತಿ ಮ್ಯಾಲೆ ಹೋಗತ್ತಿದ್ದು. ಓಕೆ, ವಿ ಇನ್ ಮೈನಸ್ ವಿ ಟಿ ಆಕೈತೆ ಅವಾಗ. ಆಯ್ತಾ? ಗೊತ್ತಾಯ್ತೀಗ ಯಾಕೆ ಎಕ್ಸಾಕ್ಟ್ಲಿ ಹಿಂಗೆ ಕೊಡತ್ತವ ಈಗ ವಿ ಟಿ ಯಾಕೆ ಕಾಣೋದಿಲ್ಲ ಅಂತೇಳಿ. ಯಾಕಂದ್ರೆ ನಾ ಇಲ್ಲಿ ವಿ ಇನ್ ಮ್ಯಾಕ್ಸಿಮಮ್ ವಿ ಇನ್ ಏನೈತಲ್ಲ, ಆ್ಯಕ್ಚುಲಿ ವಿ ಇನ್ ಡ್ಯಾಶ್ ಒಳಗಡೆನೆ ಸ್ವೀಪ್ ಮಾಡ್ಬೇಕಾ. ಇದು ವಿ ಇನ್ ಡ್ಯಾಶ್ ಇಲ್ಲ, ಎಕ್ಸಾಕ್ಟ್ ವಿ ಇನ್ ಡ್ಯಾಶ್ ಇಲ್ಲ. ಇದು ವಿ ಇನ್ ಡ್ಯಾಶ್ ಮಾಡಿದ್ರೆ ಅಂತ ಕಾಣ್ತತ್ತು. ಗೊತ್ತಾಯ್ತೀಗ? ಓಕೆ, ಇದು ಪೇಸ್ ಶಿಫ್ಟ್ ಆದ 180 ಪೇಸ್ ಶಿಫ್ಟ್ ಇದು ಕಾಮನ್ ಸೋರ್ಸ್ ಆಂಪ್ಲಿಫೈಯರ್ದು. ಇದ್ರ ಏನಾಗತ್ತದ ಪೈಲೆ 180 ಪೇಸ್ ಶಿಫ್ಟ್ ಕಾಣತ್ತದ. ಇದನ್ನೊಂದು ನೆನಪಿಟ್ಕೋಬೇಕು. ಆಯ್ತಾ? ಆಂಪ್ಲಿಫೈಯರ್ ಕಾಮನ್ ಸೋರ್ಸ್ ಇದ್ರದ್ದು ಏನಾಕತಿ ಪೈಗೆ ಇಲ್ಲಿ 180 ಪೇಸ್ ಶಿಫ್ಟ್ ಕಾಣತತಿ. ಇದರ ಅರ್ಥನ ಏನಪ್ಪಾ ಅಂದ್ರೆ ನೆಗೆಟಿವ್ ಗೇನ್. ಗೊತ್ತಾತ? ನೆಗೆಟಿವ್ ಗೇನ್ ಅಲ್ಪ. ಸ್ಲೋಪ್ ವಿ ಔಟ್ ವರ್ಸಸ್ ವಿ ಇನ್ ಅದ ಇಲ್ಲಿ ನೋಡಿ, ಇಲ್ಲಿ ಹೆಚ್ಚಿಗೆ ಆತತೆ, ಇದು ಕಡಿಮೆ ಆತ. ಗೇನ್ ಏನಾಗಿದೆ ಈ ದಿಸ್ ಬಾಗ್ಲೆ ದಿಸ್ ಡೆಲ್ಟಾ ವಿ ಔಟ್ ಬೈ ಡೆಲ್ಟಾ ವಿ ಇನ್ ಆತ. ಹಾ, ನೆಗೆಟಿವ್ ಗೇನ್ ಕಾಮನ್ ಸೋರ್ಸ್ ಇದು. ಓಕೆ, ಈಗ ಇದು ಚಲೋ ಆಂಪ್ಲಿಫೈಯರ್ ಆಯ್ತು, ಲೀನಿಯರ್ ಆಯ್ತು. ಈಗ ಪಕ್ಕ ಹೊಲಸು ಮಾಡೋಣ. ಈಗ ಏನಪ್ಪಾ ಅಂತಂದ್ರೆ 2.1 ಮೇಲೆ ನಾವು ಇದನ್ನ 0 ಇರೋ ಬಂದು 2. ಇದನ್ನ ಸಿಕ್ಕಾಪಟ್ಟೆ ಶಿಫ್ಟ್ ಮಾಡೋಣ ಅಂತ 2.5 ಮೇಲೆ ಮಾಡಿ ನೋಡೋಣ.
ಹಾ ಹಂಗಾರ ಅಲ್ಲಿ ಏನು ಬರಿಬೇಕಾತ್ ನಾನು ಹಂಗಾರ 5 2.5 ಬರಿಬೇಕು ಹೌದಲ್ಲ ಇನಿಷಿಯಲಿ ಹೌದಲ್ಲ ಅಂದ್ರೆ ಇನಿಷಿಯಲಿ 5 ಮಾಡ್ತಾರೆ ಹಾ ಸರ್ 2.5 ತಗೊಳ್ಬೇಕು ಹೋಗ್ಬೇಕು ನಾನು 5 2.5 ಇಲ್ಲಿ 2.5 ಇಲ್ಲೇ 5 ಅಂತಂದ್ರೆ 2.5 ದಿಂದ 2.5 ನ 0 ಮುಟ್ತತೆ ಪೀಕ್ ವೋಲ್ಟೇಜ್ ಏನಾಗತ್ತಪ್ಪ ಅವಾಗ ಮ್ಯಾಕ್ಸಿಮಮ್ 7.5 ಅಷ್ಟ ಆಗ್ಬಾರ್ದಲ್ಲ ದಾಟಿಸ್ಬಾರ್ದ ಇರ್ಲಿ ಇಲ್ಲಾಂದ್ರೆ ಏನ್ ಮಾಡಕ್ ಬರಂಗಿಲ್ಲ ಇಲ್ಲಿ ಮತ್ತೆ ಇದನ್ನ 5 ಅಂತ ಇಟ್ಕೊಳ್ಳೋಣಪ್ಪ ಅಂತಂದ್ರ ಇದು ಇದು ದಿಸ್ ಪ್ಲಸ್ ದಿಸ್ ಈಕ್ವಲ್ ಟು 5 ಸರಿ 4 ಮತ್ತು 1 ಇಟ್ರಿ 4 ಮತ್ತು 1 4 ಮತ್ತು 1 ಇಟ್ರ ಏನಾಕತಿ 3 ಮತ್ತು 5 ಒಳಗೆ ಹೌದು 4 ಪ್ಲಸ್ 5 ಆತ 4 ಮೈನಸ್ ಓಕೆ 4 ಮತ್ತು 1 ಆತ ಓಕೆ ರಿಂಗ್ ರಿಂಗಾರಿ ಇದು ಯಾರ್ದು ಇದೆ ಆಂಪ್ಲಿಫೈಯರ್ ಏನ್ರಿ ಸರ್ ಕುಂಬಾರಂದನ ನಂದಲ್ರಿ ಸರ್ ಅದು ಅದ ಗೊತ್ತಾತ ಪಕ್ಕ ನಾನು ಏನ್ಯಾರಪ್ಪ ಸೊ ದಿಸ್ ಇಸ್ ವಾಟ್ ಇದು ಭಾಳ ಅಬ್ಸರ್ವ್ ಮಾಡ್ರಿ ಚಲೋ ಅನಿಸ್ತಪ್ಪ ಇದನ್ನ ಹೊಳ್ಳಿ ಹೋಗಿ ನೋಡ್ರಿ ಡಿಸ್ಕಸ್ ಮಾಡ್ರಿ ಆತ ಓಕೆ ಸೊ ಆಂಪ್ಲಿಫೈಯರ್ ಅಂತಂದು ಮಾತಾಡೋದು ಅಂತಂದ್ರೆ ಬರೀ ಟ್ರಾನ್ಸಿಯೆಂಟ್ನೊಳಗೆ ಇದು ಡಿ ಸಿ ಡೊಮೇನ್ನಿಂದ ಟ್ರಾನ್ಸಿಯೆಂಟ್ ಮಾತಾಡಕತ್ತೇವೆ ನಾವು ಡಿ ಸಿ ಅಂದ್ರೆ ಏನು ಮಾಡಿದೀವಪ್ಪ ನಾವು ಪ್ರತಿಯೊಂದು ವಿನ್ ಹಿಂಗೆ ಹೆಚ್ಚಿಗೆ ಆದ್ರೆ ಹೌದಲ್ಲ ಈ ಗ್ರಾಫ್ ಇದು ಸ್ಪೈಸದ ರಿಸಲ್ಟ್ ಗೊತ್ತಾಗ್ತಿದೆ ಯಾಕೆ ಹಿಂಗೆ ಬರತ್ತಂತ ಪಕ್ಕಾ ನಾನ್ ಲೀನಿಯರ್ ಆಂಪ್ಲಿಫೈಯರ್ ಇದು ವೇರ್ gain is not fixed one, it's going to change as a function of Vin ಗೊತ್ತಾತ ಅದರ ಅರ್ಥ ಇಲ್ಲಿ ಜಿ ಎಮ್ ಏನೈತಲ್ಲ ಇದು ಫಂಕ್ಷನ್ ಆಫ್ ವಿನ್ ಅರ್ಥ ಜಿ ಎಮ್ ನಿಂದ ಗೇನ್ ಡಿರೈವ್ ಆಕೈತೆ ಓಕೆ ನಮ್ಗೆ ಹಿಂಗೆ ಬೇಕಾಗಿಲ್ಲ ಗೊತ್ತಾತಪ್ಪ ಓಕೆ ಏನು ಮಾತಾಡಿದಪ್ಪ ಅಂತಂದ್ರೆ ಈಗ ಈ ಥರಪ್ಪ ಫಸ್ಟ್ ವೀನ್ ಹಿಂಗೆ ಮಾತಾಡಿ ಇದನ್ನ ಮಾತಾಡಿದ್ವಿ ಈಗ ಈ ಥರ ಟ್ರಾನ್ಸಿಯೆಂಟ್ ಮಾತಾಡಿದ್ವಿ ಗೊತ್ತಾ ಇನ್ಮ್ಯಾಲೆ ಯಾವಾಗಲೂ ಹಿಂಗೆ ಮಾತಾಡ್ಬೇಕು ಆದ್ರೆ 1 ಲಕ್ಷದಾಗ ಇಟ್ಕೋರಿ ಬೈ ಲುಕಿಂಗ್ ಅಟ್ ದ ಸರ್ಕ್ಯೂಟ್ ಇಟ್ ಸೆಲ್ಫ್ ಯು ನೀಡ್ ಟು ಜಡ್ಜ್ ವಿ ಇನ್ ಡ್ಯಾಶ್ ಎಲ್ಲೈತಿ ವಿ ಔಟ್ ಮಿನಿಮಮ್ ಎಷ್ಟೈತಿ ವಿ ಔಟ್ ಮ್ಯಾಕ್ಸಿಮಮ್ ಎಲ್ಲಿ ತನಕ ಸ್ವಿಂಗ್ ಆಗ್ತೈತಿ ಗೊತ್ತಾತ ಅದಕ್ಕೆ ಹೇಳಿದೆ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಅಗ್ರಿ ಇದನ್ನ ಮಾಡೋಕೆ ಸರಳ ತಗೋಬೇಡ್ರಿ ಭಾಳ ಕುಸ್ತಿ ಆಡಿದ್ರೆ ಅಂದ್ರೆ ಸರ್ಕಸ್ ಮಾಡಿದ್ರೆ ಭಾಳ ಚಂದ ಅನಿಸ್ತೈತಿ ಸರ್ಕಿಟ್ ನೋಡೇ ನೀವು ಹೇಳ್ಬೋದು ವಿಔಟ್ ಹಿಂಗೆ ಬರ್ತದೆ ಅಂತೇಳಿ ಅಂದ್ರೆ ಅವಾಗ ಗೊತ್ತಾಕತಿ ಸ್ಪೈಸ್ ಮಾಡಲ್ಸ್ನು ಸತೆ ಕನ್ಸಿಡರ್ ಮಾಡ್ಬೇಕು ಬೇಡ ಯಾವ ಹೊತ್ತಿನಾಗ ಮಾಡ್ಬೇಕು ಏನಿಲ್ಲ ಅಂತ ಓಕೆ that's good. That's all about today's class. Thanks, Rupa. Thank you. Thank you, sir. Thanks.